ಆಲ್ರೆಡಿ ಬರೆದು ಬಿಟ್ಟಿದ್ದಾನೆ ದೇವರು. ಆ ಬರ್ದಿರೋದನ್ನು ಹೊಂದ್ಕೊಳ್ಳೋಕ್ಕೆ, ಆ ಬರ್ದಿರೋದೇ ಆತ್ಮವಾಗಿರೋದು, ಅದು ನಿನ್ನ ಲೈಫಲ್ಲಿ ಜೀವ ಉಂಟು ಮಾಡೋದು. ಓ ಜೀಸಸ್, ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಓ ದೇವರೇ, ಇವತ್ತು ರಾತ್ರಿ ಅನೇಕ ಮಕ್ಕಳನ್ನು ಬ್ಲೆಸ್ ಮಾಡ್ತಾ ಇರೋದಕ್ಕಾಗಿಸ್ತಾರೆ, ಅವರ ಕಣ್ಣುಗಳನ್ನು ತೆರೆತಾ ಇರೋದಕ್ಕಾಗಿಸ್ತದೆ. ಓ ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಹಾಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ಓದೋಣ ಬಾ, ಈಗ ಏನಾಗ್ತಿದೆ ನೋಡೋಣ. ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ಲೈವ್ ಕಟ್ ಆಯ್ತಾ? ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೊ. ಹಾಲೆಲೂಯಾ. ಏನಂತೆ? ಈಗ ಏನಾಗ್ತಾ ಇದೆ? ಇಸ್ರೇಲ್ ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ. ಎಲ್ಲ ಹೇಳ್ರಿ ನೋಡಿ, ವಾಕ್ಯ ಬರ್ತಾ ಇದೆ, ಅಲ್ಲಿ ವರ್ಡ್ ಬರ್ತಾ ಇದೆ. ಇಸ್ರೇಲ್ ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯೂ ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ವಾಕ್ಯ ಬಂದ್ಬಿಡ್ತು ಯಾರಿಗೆ? ಅವಳಿಗೆ. ಈ ವಾಕ್ಯ ಯಾವಾಗಲೂ ಸಿದ್ಧವಾಗಿತ್ತು ಅವಳಿಗೆ. ಎಲಿಯ ಬರೋದಕ್ಕೆ ಮುಂಚೆನೇ ಈ ವರ್ಡ್ ಸಿದ್ಧವಾಗಿತ್ತು. ಓದ್ರಿ, ಎಲ್ಲ ಓದಿ, ಇನ್ನೊಂದ್ಸಲಿ ಓದ್ರಿ, ಎಲ್ಲ ಜೋರಾಗಿ ಓದಿ. ಇಸ್ರೇಲ್ ದೇವರಾದ ದೇವರು ಏನು ಬರ್ದಿಟ್ಟಿದ್ರು ಅದನ್ನ, ಆ ವರ್ಡ್ ಏನಾಗಿದೆ? ಆತ್ಮವಾಗಿಯೂ ಜೀವವಾಗಿದೆ. ಆ ವರ್ಡ್ ಅನ್ನ ಆ ಪಾಸ್ಟರ್, ಆ ಪ್ರವಾದಿ ರಿಲೀಸ್ ಮಾಡ್ತಾ ಇದ್ದಾನೆ. ಆಮೆನ್. ಕಮಾನ್, ಏನ್ ರಿಲೀಸ್? ಅವಳ ಬಗ್ಗೆ ಏನು ಬರ್ದಿದೆ ಅಲ್ಲಿ? ಓದ್ರಿ. ಇಸ್ರೇಲ್ ದೇವರಾದ ನೀವೆಲ್ಲ ಓದ್ಬೇಕು ಜೋರಾಗಿ. ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯೂ ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಇನ್ನೊಂದ್ಸಲಿ ಜೋರಾಗಿ ಓದ್ರಿ. ಇಸ್ರೇಲ್ ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯೂ ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಎಂದು ಹೇಳುತ್ತಾನೆ. ನಿನಗೆ ಅದನ್ನೇ ಹೇಳ್ತಾ ಇದ್ದಾನೆ. ಈಗ ಈ ವರ್ಡ್ ಬಂತ. ಅದಕ್ಕಿಂತ ಮುಂಚೆ ಕೆಲವು ಮಾತುಗಳು ನಡೀತಿದೆ. ಏನು ನಡೀತಿದೆ? 13 ಏನು ಹೇಳ್ತಾನೆ? ಆಗ ಎಲಿಯನು ಆಕೆಗೆ ಹೆದರಬೇಡ, ನೀನು ಹೇಳಿದಂತೆ ಮಾಡು. ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ನೋಡ್ರಿ, ಇದು ಸ್ಪಿರಿಟ್. ನನಗೊಂದು ರೊಟ್ಟಿ ಮಾಡ್ಕೊಂಡು ಬಾ. ಅವಳ ಹತ್ರನೇ ಏನು ಇಲ್ಲ. ಇನ್ನು 3 ವರ್ಷ 6 ತಿಂಗಳಿಗೆ ಏನು ಮಾಡೋದೋ ಗೊತ್ತಿಲ್ಲ. ಜೋರಾಗಿ ಹೇಳ್ರಿ. ಈಗ ಅವನು ಹೋಗ್ಬಿಟ್ಟು, ಅಮ್ಮ ಇಟ್ಟಿಲ್ವಾ, ಎಣ್ಣೆ ಇಲ್ವಾ, ಇವತ್ತಿಂದ 21 days ಫಾಸ್ಟಿಂಗ್ ಮಾಡು ಅಂತ ಹೇಳಿದ್ನ? ಸೊನ್ನಾನ? ಸೊಲ್ಲಲೆ. ಸಜೆಷನ್ ಕರೆಕ್ಟಾಗಿ ಕೊಡಬೇಕು, ಇಲ್ಲಾಂದರೆ ರಾಂಗ್ ಆಗ್ತಿದೆ ಅದು. ಇವತ್ತು ಎಲ್ಲೋದ್ರೂ ಒಂದು ಜಾಬ್ ಬೇಕಂದ್ರೆ ಕೂಡ ಏನು ಮಾಡಬೇಕು? 3 days ಫಾಸ್ಟಿಂಗ್ ಮಾಡೋಣ ಹೇಳಿ ಕಳಿಸ್ತಾರೆ. ಕಷ್ಟ ಅಂದರೆ ಫಾಸ್ಟಿಂಗ್ ಮಾಡೋಣ ಹೇಳಿ ಕಳಿಸ್ತಾರೆ. ಹಣಕ್ಕೆ ಕಾಸಿಗೆ ಫಾಸ್ಟಿಂಗ್ ಮಾಡಿದ್ರೆ ಯಾವುದು ಬರೋದಿಲ್ಲ. ಅದರ ನಿಯಮನೇ ಬೇರೆ. ಫಾಸ್ಟಿಂಗು, ಪ್ರಾರ್ಥನೆ, ಇವೆಲ್ಲ ನಾವು ಆತ್ಮೀಕವಾದ ಜೀವಿತವನ್ನು ವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ. ಜೋರಾಗಿ ಹೇಳ್ರಿ. ಆತ್ಮಿಕವಾದ ಕಾರ್ಯಗಳೇನು ಮಾಡೋಕ್ಕೆ? ವೃದ್ಧಿ. ನಾ ಇನ್ನೂ ಜಾಸ್ತಿ ಪ್ರೇಯರ್ ಮಾಡುವಾಗ, ನಾನು ಇನ್ನೂ ದೇವರ ಹತ್ತಿರ ಇನ್ನೂ ಅಧಿಕವಾಗಿ ಅವರ ಒಂದು ಸಮ್ಮುಖದಲ್ಲಿರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿನಗೆ ಹೀಲಿಂಗ್, ಫೈನಾನ್ಸ್, ಆದರೆ ಇದನ್ನೇ ಫಾಲೋ ಮಾಡಬೇಕು. ಇಲ್ಲಿ ಏನಿದೆ ಅದನ್ನೇ ನೀವು ನೋಡಬೇಕು. ಆರೋಗ್ಯದ ಬಗ್ಗೆ ಬರೋವರ ಹೇಳ್ತೀನಿ. ಈ ವಾರ ನಾನು ಫೈನಾನ್ಸ್ ಬಗ್ಗೆ ಮಾತಾಡ್ತೀನಿ. ಈಗ ಕರೆಕ್ಟ್ ಸಜೆಷನ್ ಕೊಡಬೇಕು ಅವಳಿಗೆ, ಇಲ್ಲಾಂದರೆ ಅವಳು ಸತ್ತೋಗ್ತಾಳೆ. ಅವಳ ಹತ್ರ ಏನಿದೆ?
ಸ್ವಲ್ಪ ಹಿಟ್ಟು ಸ್ವಲ್ಪ ಎಣ್ಣೆ. ಅವನು ಹೇಳ್ತಾನೆ 13 ಇನ್ನೊಂದು ಎಲ್ಲರೂ ಓದಿರ 13. ಆಗ ಎಲೆಯನ್ನು ಆಕೆಗೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ಏನ್ ಮಾಡು? ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ಇವಾಗ ಒಂದ್ ನಿಮಿಷ, ಈಗ ಫಸ್ಟ್ ನಾನು ತಗೊಂಬಾ. ಏನಪ್ಪ, ನಾನು ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ನಾನು ಫೈನಾನ್ಸ್ ಪ್ರಾಬ್ಲಮ್ ಇದ್ದೀನಿ, ನನ್ನ ಹತ್ರ ಏನೋ ಕೊಡು ಅಂತ ಕೇಳ್ತಾನಲ್ಲ ಈ ಪಾಸ್ಟ್ರು. ಹಿಂಗೆ ಹೇಳಿದ ತಕ್ಷಣ ಅನೇಕರು ಹೊಟ್ಟೋಗ್ಬಿಡ್ತಾರೆ, ಆಚೆಗೆ ಚರ್ಚಿಂದ ಆಚೆ ಹೊಟ್ಟೋಗ್ತಾರೆ, ನಮ್ಮ ಹತ್ರ ಮಾತ್ರ ಹೊಟ್ಟೋಗ್ತಾರೆ. ಬಟ್ ಇವಳು ಹಂಗೆ ಮಾಡ್ಬೋದಾಗಿತ್ತು, ಅವಳು ಗೆಟ್ ಲಾಸ್ಟ್ ಅಂತ ಹೋಗ್ಬೋದಾಗಿತ್ತು. ಬಟ್ ಅವಳು ಸ್ಟಿಲ್ ಏನು ಹೇಳ್ತಾರೋ ನೋಡೋಣ, ದೇವ್ರು ಏನು ಹೇಳ್ತಾರೋ ಕೇಳಿಸ್ಕೊಂತ ಇದ್ದಾಳೆ ಅಲ್ಲಿ ನಿಂತ್ಕೊಂಡು. ಅವಳು ಹೇಳ್ತಾ ಇದ್ದಾಳೆ, ನನ್ನ ಹತ್ರ ಇಲ್ಲ, ಏನು ಇಲ್ಲ. ಆದರೆ ಇವನು ಹೇಳ್ತಾನೆ, ನಿನ್ನ ಹತ್ರ ಏನಿದೆ ಅದರಲ್ಲೇ ನನಗೊಂದು ರೊಟ್ಟಿ ಫಸ್ಟ್ ನನಗೊಂದು ರೊಟ್ಟಿ ಮಾಡ್ಕೊಂಬ, ಭಯ ಪಡ, ಫಸ್ಟ್ ರೊಟ್ಟಿ ಮಾಡ್ಕೊಂಬ. ಅಂದರೆ ಇವತ್ತು ನಾನೇನು ಸಜೆಷನ್ ಕೊಡ್ಬೇಕು ಇವಾಗ ಪಾಸ್ಟ್ ಯಾರಿಗೆ ಫೈನಾನ್ಸ್ ಪ್ರಾಬ್ಲಮ್ ಭಯಂಕರವಾಗಿ, ಇವಾಗ ಸಖತ್ ಫೈನಾನ್ಸ್ ಪ್ರಾಬ್ಲಮ್. ಈಗ ನನ್ನ ಹತ್ರ ಬಂದು ಕೇಳ್ತಾರೆ, ಏನು ಮಾಡಲಿ ಪಾಸ್ಟರ್ ಅಂತ. ನಾನು ಕೇಳ್ತೀನಿ, ಪಾಸ್ಟರ್ ಹ್ಯಾರಿ, ನಿನ್ನ ಹತ್ರ ನೀನು ಹೆಂಡತಿ ಹತ್ರ ಏನಿದೆ ಮನೆಯಲ್ಲಿ ಅಂತ ಕೇಳ್ತೀನಿ. ಏನೋ ಡಬ್ಬದಲ್ಲಿ ಅಕ್ಕಿ ಇದೆ, ಬೇರೆ ಏನಿಲ್ವಾ? ಫಸ್ಟ್ ನಾನು ಬ್ಯಾಂಕಲ್ಲಿ ಒಂದು 500 ರೂಪಾಯಿ ಇದೆ, ನನ್ನ ಕೈಯಲ್ಲಿ ಒಂದು ಚಿಕ್ಕ ಉಂಗುರ ಇದೆ, ಸರಿ ಅದನ್ನು ತಂದು ನನಗೆ ಕೊಡು. ಹಂಗೆ ಹೇಳುವಾಗ ಏನಾಗ್ಬೋದು ಬಾಬುಗೆ? ಬೇಜಾರಲ್ಲ, ಕೋಪ ಬರ್ತಿದೆ. ಹಂಗ ನಿಮಗೆ ಬೇಜಾರಾಗ್ತಿದ್ದ? ಸರಿ ಎಲ್ಲ ಕೊಡಮ್ಮ ಕೈನದು. ಏನಾಗ್ತಿದೆ? ಕೋಪ ಬರ್ತೈತೆ. ಆದರೆ ನಾನು ಬಂದ್ಬಿಟ್ಟು ಶರೀರದಲ್ಲಿ ನಿಮ್ಗೆ ಹೇಳ್ತಾ ಇಲ್ಲ, ಆತ್ಮ ಜೀವ. ನಿಮ್ಮ ಫೈನಾನ್ಷಿಯಲ್ ಬ್ರೇಕ್ ಥ್ರೂ ಬರಬೇಕಂದ್ರೆ ನೀನು 1 ಕೋಟಿ ರೂಪಾಯಿ ಕಳ್ಕೊಂಡಿರ್ಬೋದು, ಆದರೆ ಈಗ ದೇವರು ಹೇಳ್ತಾ ಇದ್ದಾರೆ ವಾಟ್ ಯು ಹ್ಯಾವ್. ಇಂಗ್ಲೀಷಲ್ಲಿ ವಾಟ್ ಯು ಹ್ಯಾವ್, ನಿನ್ನ ಹತ್ರ ಏನಿದೆ. ದೇವರು ಸೂಟ್ ಕೇಸ್ ತೆಗೆದು ಮೇಲಿಂದ ಹಾಕೋದಿಲ್ಲ, ನಿನ್ನ ಹತ್ರ ಇರೋದನ್ನೇ ದೇವರು ಮಲ್ಟಿಫ್ಲೈ ಮಾಡುವ ದೇವನಾಗಿದೆ. ಅದನ್ನೇ ಬೈಬಲ್ ಹೇಳ್ತಿದೆ, ಮಾಂಸವು ಯಾವುದಕ್ಕೂ ಬರೋದಿಲ್ಲ, ಆತ್ಮವೇ ಜೀವವಾಗಿದೆ. ಆ ಜೀವ ಏನಂದ್ರೆ ದೇವರ ವಾಕ್ಯ ಆತ್ಮವಾಗಿದೆ. ಆ ವಾಕ್ಯ ಆತ್ಮವಾಗಿ ನಿನ್ನೊಳಗಡೆ ಪ್ರವೇಶ ಮಾಡಿ ಅದನ್ನು ರಿಸೀವ್ ಮಾಡ್ಕೊಳ್ಳುವಾಗ ಅದು ನಿನ್ನ ಲೈಫಲ್ಲಿ ಎಲ್ಲೆಲ್ಲಿ ಜೀವ ಇಲ್ವೋ, ಫೈನಾನ್ಸ, ಅನಾರೋಗ್ಯನ, ಎಲ್ಲ ಕಡೆ ಅದು ಜೀವವನ್ನ ಉಂಟು ಮಾಡುವಂಥದ್ದಾಗಿದೆ. ಓ ಜೀಸಸ್, ಹಲ್ಲೆಲೂಯ. ಲಕ್ಷಾಂತರ ಜನಕ್ಕೆ ಹೇಳೋದನ್ನ ನಾನು ಇವತ್ತು ರಾತ್ರಿ ನಿಮ್ಗೆ ಹೇಳ್ತಾ ಇದ್ದೇನೆ. ಇವತ್ತು ಇದನ್ನು ಯಾರು ನೀವು ರಿಸೀವ್ ಮಾಡ್ತಿರೋ. ನಾನು ಆ ಮೈಸೂರು ಸಹೋದರಿಗೆ ಹೇಳಿದೆ, ನಿಮ್ಮ ಹತ್ರ ಏನಿದೆ ಈಗ? ಹಿಂಗೆ ಕೇಳಿದೆ, ಎಲ್ಲಿ ಹತ್ರನೇ ಕೇಳಿದೆ. ಅವರು ಏನೋ ಹೇಳಿದ್ರು, ಸಮಥಿಂಗ್ ಇಸ್ ದೇರ್ ಅಂತ. ನಾನು ದುಡ್ಡು ಬರಬೇಕು, ಬಂದರೆ ಫಾಸ್ಟ್ ನಿಮಗೆ ನಾನು 5 lakhs ಕೊಡ್ತೀನಿ. ಅದು ಕೊಡ್ತೀಯಾ? ಓಕೆ, ಕೊಡ್ತೀಯೋ ಬಿಡ್ತೀಯ, ಅದು ಎರಡನೇದು. ಈಗ ಪ್ರೆಸೆಂಟ್ ನಿನ್ನ ಹತ್ರ ಏನಿದೆ? ನಾನು ಬಂದ ಮೇಲೆ ನಾನು ಕೊಡ್ತೀನಿ. ಇವಾಗ ನಾನು ಜಸ್ಟಿನ್ಗೆ ನನ್ನ ಜಮೀನು ಒಂದಿತ್ತು, ಮಾರದ ಮೇಲೆ 2 ಲಕ್ಷ ಕೊಡ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡಿದ್ದೆ. ನಿಮಗೆ ನಾನು ಆಗಾಗ ಹೇಳ್ತಾ ಇದ್ದೆ. ಆದರೆ ದೇವರು ಹೇಳಿದ್ರು, ಅದು ಮಾರಿ ಬಂದ ಮೇಲೆ ಯಾವಾಗ ಕೊಡ್ತೀವಿ ಗೊತ್ತಿಲ್ಲ, ಇನ್ನೂ ಮಾರಲೇ ಇಲ್ಲ, ಅದು ಹಂಗೆ ಇದೆ. ಇವಾಗ ಏನಿದೆ ಕೊಟ್ಬಿಡು ಅಂದರು. ಸರಿ, ನಾನು 2 ಲಕ್ಷ ಅಲ್ಲ 5 ಲಕ್ಷನೇ ಕೊಟ್ಟು ಕಳಿಸ್ಬಿಟ್ಟೆ. ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ ನಮ್ಮದು, ಬಹಳ ಕಮಿಟ್ಮೆಂಟ್ಸ್ ಇದೆ. ಆದರೆ ನಾವು ಮಾಡೋ ಕಮಿಟ್ಮೆಂಟ್ ಇನ್ನೂ ದೊಡ್ಡದು. ಈಗಲೂ ನಾನು ಬಂದೆ, ನಾರ್ತ್ ಕರ್ನಾಟಕದಿಂದ ಬಂದೆ, ನಿನ್ನೆ ಬಂದೆ. ಒಳ್ಳೆ ಪ್ರೀಚ್ ಮಾಡಿದೆ, ಎಲ್ಲ ಚೆನ್ನಾಗಾಯಿತು. ಅವ್ರು ಏನು ಆಫರಿಂಗ್ ಕೊಟ್ಟರು ಅದು ಡಬಲ್ ಆಗಿ ಆಫರಿಂಗ್ ಅಲ್ಲೇ ಕೊಟ್ಟು ಬಂದಿದ್ದೀನಿ. ಅನೇಕ ಸೇವಕರಿಗೆ ನಾನೇ ಕೊಟ್ಟು ಬಂದಿದ್ದೀನಿ. ಕೆಲವು ಗೋಲ್ಡ್ ಎಲ್ಲ ಬಂತು. ಇವಾಗ ನಾನು ಹಾಕ್ಕೊಟ್ಟಿರೋದು ಕೂಡ ಅಲ್ಲಿ ಬಂದಿರೋದೆ. ಇದ್ದೀರ ಪಕ್ಕದಲ್ಲಿ ಕೇಳಿದ್ದೀರಾ ಅಂತ. ಬರುವಾಗ ಏನೋ ನನಗಲ್ಲಿ ಬಂದಿದ್ರು ಕೂಡ ಒಂದು ಕಮಿಟ್ಮೆಂಟ್ ಮಾಡಿ ಬಂದೆ. ಅಲ್ಲಿ ದೇವರು ಒಂದು ಇದೇ ಥರ ಕೇಳಿದ್ರು. ಅಲ್ಲಿ ಒಂದು ಪಾಸ್ಟ್ರು ಬರುವಾಗ, ಪಾಸ್ಟರ್ ನಮ್ಮ ಜಮೀನು ಸ್ವಲ್ಪ ಪ್ರೇಯರ್ ಮಾಡೋಗಿ ಚರ್ಚ್ ಕಟ್ಟಬೇಕು ಅಂತ ಹೋದ್ವಿ, ಪ್ರೇಯರ್ ಮಾಡಿದ್ವಿ. ಸಂಡೇ ಫೋಟೋ ತೋರಿಸ್ತೀನಿ ನಿಮಗೆ. ಅವನ ಹತ್ರ ಏನಿದೆಯೋ ಆ ಪಾಸ್ಟ್ರು, ಅಲ್ಲೆಲ್ಲ 1000 ರೂಪಾಯಿ ಕೊಡದೆ ದೊಡ್ಡ ವಿಷಯ. 2000 rupees ಆಫರಿಂಗ್ ಕೊಟ್ಟರು, ತಗೊಂಡೆ, ಜೋಬಲ್ಲಿ ಇಕ್ಕೊಂಡೆ. ಯಾಕಂದರೆ ನಾನು ವಾಪಸ್ ಕೊಡೋದಿಲ್ಲ, ಅವ್ರು ಕೊಡೋದನ್ನ ಈಸ್ಕೊಂಡು ಬ್ಲೆಸ್ ಮಾಡ್ಬೇಕು. ಅವ್ರು
ಅವ್ರಿಗೊಂದು ಮಾತು ಕೊಟ್ಟೆ, ಬರೋ ತಿಂಗಳು ನಾನು 2 lakhs ಕೊಡ್ತಾ ಇದ್ದೀನಿ, ಫೌಂಡೇಶನ್ ಹಾಕರಿ. ಏನು ಹಾಕ್ರಿ? 30-40 ಸೈಟ್ ಅಷ್ಟೇ ಅದು. ಎಲ್ಲ ಅವರು ಆ ಮನೆ ನೋಡಿದ್ರೆ, ಆ ಒಂದು ಗುಡಿಸಲು ನೋಡಿದ್ರೆ, ಗಾಳಿ ಮಳೆ ಬಂದರೆ ಪಾಪ ಆರಾಧನೆ ಮಾಡೋಂಗಿಲ್ಲ, ಏನಿಲ್ಲ. ನಾವಾದಷ್ಟು ಲೆಗ್ಸಿರೇ ಕೂತ್ಕೊಂಡು AC ಗಿಸಿ ಹಾಕ್ಕೊಂಡು ದೌಲತ್ತಾಗಿ ಆರಾಧನೆ ಮಾಡ್ತೀವಿ. ಇಲ್ಲೇ ಕೆಲವರು 10 ರೂಪಾಯಿ ನೋಟನ್ನು ಬಿಡ್ತಾನೆ ಇಲ್ಲ, ಅದನ್ನೇ ಹಾಕ್ತಾರೆ. ಬಟ್ AC ಚರ್ಚಲ್ಲಿ ಕೂತ್ಕೊಂಡು ಆರಾಧನೆ ಮಾಡುವಾಗ ಮಿನಿಮಮ್ ಒಂದೊಂದು ಫ್ಯಾಮಿಲಿ ಒಬ್ಬೊಬ್ಬರು 500 ರೂಪಾಯಿ ಆಗಬೇಕು. ಅದೇ ನಾನು ಯೋಚನೆ ಮಾಡೋದು, ಯಾವಾಗ ಈ 10 ರೂಪಾಯಿ ಮೆಂಟಾಲಿಟಿ ಹೋಗ್ತಿದ್ದ ಗೊತ್ತಿಲ್ಲ ನಮ್ಮ ಜನಗಳಿಂದ ಯೋಚನೆ ಮಾಡ್ತಾ ಇದ್ದೀನಿ. ಈ 10 ರೂಪಾಯಿ ಮೆಂಟಾಲಿಟಿ ಹೋದಾಗಲೇ 500, 2000 ನೋಟ್ಗಳು ನಿಮ್ಮ ಜೋಬಿಗೆ ಬರೋದೆ. ಮಕ್ಕಳು ಕೊಡುವಾಗ 10 ರೂಪಾಯಿ ನೋಟ್ ಕೊಟ್ಟಿರ್ತೀವಿ ಕೈನಲ್ಲಿ, ಅದಕ್ಕೂ ಗೊತ್ತಾಗ್ಬಿಡ್ತಿದ್ದೆವು ಇಷ್ಟೇ ಕೊಡ್ಬೇಕು ನಾ ಪಾಸ್ಟ್ರಿಗೆ ಅಂತ. ಆ ಮಕ್ಕಳು ಕಲಿಬೇಕಿನ ಮೇಲೆ 10 ರೂಪಾಯಿ ಬಿಸಾಕ್ಬಿಟ್ಟು 500 ರೂಪಾಯಿ ಕೊಡಪ್ಪ ಅಂತ ಕೇಳಬೇಕು. ಆ ಪರಿಸ್ಥಿತಿ ನಮ್ಮ ಮಕ್ಕಳು ಬರಬೇಕು ನೋಡಿ. ಏಮೇ ಕಮಿಟ್ಮೆಂಟ್. ದೇವರು ನಮ್ಮ ಹತ್ರ ನನಗೇನೋ ಇವಾಗ ಸ್ವಂತ ಚರ್ಚ್ ಇಲ್ಲ, ನಾವೇ ಸ್ವಂತ ಚರ್ಚ್ಗಾಗಿ ಲ್ಯಾಂಡ್ಗಾಗಿ ಏನಕ್ಕಾಗಿ ಒದ್ದಾಡ್ತಾ ಇದ್ದೇವೆ. ಆದರೆ ನಮ್ಮದು ಕಮಿಟ್ಮೆಂಟ್ ಜಾಸ್ತಿ. ನಾವು ಅಂದರೆ ಎಲಿಯನ ಹೇಳಿದ ಪ್ರಕಾರವಾಗಿ ನಿನ್ನ ಹತ್ರ ಏನಿದೆ ಫಸ್ಟ್ ಕೊಡು ಕೊಡ್ತಾನೇ ಇದ್ದೀವಿ. ಆದರೆ ಕೊಯ್ಕೊಳ್ಳುವ ದಿನ ಅದೇ ಆತ್ಮ. ನಾನು ಶರೀರದಲ್ಲಿ ಯೋಚನೆ ಮಾಡಿ, ಇಲ್ಲಪ್ಪ ನಂದೇ ಕಟ್ಟಿಲ್ಲಪ್ಪ, ನಾನೇ ಒಂದು ಸ್ವಲ್ಪ ಸೇರಿಸ್ತೀನಿ, ಅದು ಶರೀರ. ಆದರೆ ಕೊಡು ಅನ್ನೋದು ಆತ್ಮ. ನಿನಗೆ ನಾನು ಚರ್ಚ್ ಕಟ್ಕೊಡ್ತೇನೆ ಅಂದರೆ ಸ್ಪಿರಿಟ್. ಯಾವಾಗ ನಾನು ಅವ್ರಿಗೆ ಚರ್ಚ್ ಕಟ್ತೀನೋ 30-40, ದೇವರು ನನಗೆ 1 ಎಕರೆಯಲ್ಲಿ ದೇವರು ಎಲ್ಲವನ್ನು ಮಾಡಿ ಮುಗಿಸುವ ದೇವನ. ಓ ಜೀಸಸ್. ಪಾಪ ಲೈವಲ್ಲಿ ಅನೇಕರು ನೋಡ್ತಾ ಇದ್ರು, ಶತ್ರು ಬಂದು ಕಟ್ ಮಾಡ್ದಲ್ಲಿ. ಯಾಕಂದರೆ ನೋಡಿ ಹಿಂಗೆ, ಯಾಕಂದರೆ ಅವ್ರ ಪಾಪ ಫೈನಾನ್ಷಿಯಲ್ ಬ್ರೇಕ್ ಥ್ರೂಗೋಸ್ಕರ ಲೈವಲ್ಲಿ ಇರ್ತಾರೆ, ಅಲ್ಲಿ ಒಂದು ಕಟ್ಟಿಂಗ್. ಈಗ ಎಲಿಯ ಪರಕ್ಕೆ ನಾನು ಹೇಳಿದ ಅರ್ಥ ಆಗ್ತಿದೆಯಾ? ಈಗ ಎಲಿಯ ಪ್ರವಾದಿ ಬಂದು ಹೇಳ್ದ, ನಿನ್ನ ಹತ್ರ ಏನಿದೆ? ಇವಾಗ ಅನ್ಸಮ್ ಹೇಳ್ತಾಳೆ, ಉಷಾಮ್ ಹೇಳ್ತಾಳೆ, ನನ್ನ ಹತ್ರ ಏನಿದೆ ಪಾಸ್ಟ್ರೆ? ಏನೂ ಇಲ್ಲ, ಇವತ್ತು 1 ರೂಪಾಯಿ ಕೂಡ ನನ್ನ ಹತ್ರ ಇಲ್ಲ. ಪರ್ಸಿಂಗ್ ಅಂತಾರೆ, ಕತ್ತಿಂಗ್ ಅಂತ, ಕಿವಿ ಅಂತಾರೆ, ಎಲ್ಲ ಡೂಪ್ಲಿಕೇಟೇ ಇರೋದು, ಏನೂ ಇಲ್ಲ. ಮತ್ತು ಏನಿದೆ? ಕೆನೆತ್ ಕೋಪ್ಲೆಂಡ್ ಅಂತ ಅಮೇರಿಕಾದಲ್ಲಿದ್ದಾರೆ, ಅವ್ರ ಹತ್ರ ಒಂದು ಕಾಲದಲ್ಲಿ ಏನಿರಲಿಲ್ವಂತೆ. ಆಫರಿಂಗ್ ಬಾಕ್ಸ್ ಬಂದಾಗ ಅವ್ರ ಬಟನ್ ಕಿತ್ಬಿಟ್ಟು ಬಟನ್ ಹಾಕೋದಾರಂತೆ ಅದರಲ್ಲಿ. ಇವತ್ತು ಪಾಸ್ಟ್ಗಳಿಗೆ ಏರೋಪ್ಲೇನ್ ತಗೊಡ್ತಾರಂತೆ ಅವರು. ಸ್ಪಿರಿಟು ಕೆಲಸ ಮಾಡ್ತೈತೆ, ಜೀವ ಉಂಟು ಮಾಡ್ತೈತೆ. ಸತ್ಯದಲ್ಲಿ ಬರೆದಿರೋ ಒಂದೊಂದು ವಾಕ್ಯಗಳು ಕೂಡ ಸ್ಪಿರಿಟ್ ಆಗಿದೆ. ಅಲ್ಲೆಲೂಯ. ನಾವು ಬ್ಲೆಸ್ ಯಾಕೆ ಆಗ್ಬೇಕಂತ ನಿಮ್ಗೆ ಹೇಳ್ತಾ ಇದ್ದೀನಿ, ಹೆಂಗೆ ಆಗ್ತೀವಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲ ಅಂತ ಮಾತ್ರ ಹೇಳಂಗೆ ಇಲ್ಲ ಅಂತೆ. ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ವಾಗ್ದೆ ನಿನಗಿಲ್ಲ. ನೋಡಿ ಓದಿ, ನೆಕ್ಸ್ಟ್ ಓದಿ. ತಮಿಳಿನ ಪಡಿಮಾದೆ. அப்பொழுது எலியா அவளை பார்த்து, பயப்படாதே, நீ போய் உன் வார்த்தையின்படி ஆயத்தப்படுத்து. ஆனாலும் முதல் அதிலே எனக்கு ஒரு சிறிய அறையை பண்ணி என்னிடத்தை கொண்டு வா. பின்பு உனக்கும் உன் குமாரனுக்கும் பண்ணலாம். ಓದಿ, ಕನ್ನಡದಲ್ಲಿ ಓದಿ, ಎಲ್ಲರೂ ಓದ್ರಿ. ನೀನು ಹೇಳಿದಂತೆ ಮಾಡು, ಆದರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ, ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ಇದು ಸ್ಪಿರಿಟ್. ಇದು ಒಪ್ತಾರ ಯಾರಾದರೂ? ಬೇರೆ ಸಜೆಷನ್ ಹೇಳಿದ್ರೆ, ಅಮ್ಮ ಕುತ್ಕೋ, ಇಬ್ಬರು ಸೇರಿ ಕೈ ಹಿಡ್ಕೊಂಡು ಪ್ರೇಯರ್ ಮಾಡೋಣ, ಸ್ವಲ್ಪ ಎಣ್ಣೆ ತಗೊಂಡು ತಲೆ ಮೇಲೆ ಎಣ್ಣೆ ಹಾಕಿ ಪ್ರೇಯರ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಚೆನ್ನಾಗಿದೆ. ಎಣ್ಣೆ ಹಾಕಿ ಪ್ರೇಯರ್ ಮಾಡ್ತೀನಿ ಅಂದರೆ ಅಲ್ಲಿ 1000 ಜನ ಬಂದ್ಬಿಡ್ತಾರೆ. ನಾವೊಂದು ವಿಡಿಯೋ ಕಳಿಸಿದ್ದೀನಿ, ನೋಡಿರ್ಬೋದು. ನೋಡಿದ್ರಾ? ಎಣ್ಣೆ ಬೇಡ ಅಂತ ಹೇಳ್ತಲ್ಲ, ಎಣ್ಣೆ ಬೇಕು. ಸಮ್ಟೈಮ್ಸ್ ಎಣ್ಣೆ ನಾನು ಯೂಸ್ ಮಾಡ್ತೀನಿ. ಯಾವಾಗಲೂ ಎಣ್ಣೆನ ಇಟ್ಕೊಂಡು ಹೋಗೋಕ್ಕಾಗಲ್ಲ. ನಿಮ್ಮ ಫೈನಾನ್ಷಿಯಲ್ಗೆ ಏನು ಬೇಕೋ ಅದನ್ನೇ ನಾನು ಹೇಳಬೇಕು. ಆತ್ಮವಾಗಿಯೂ ಜೀವವಾಗಿದೆ. ಇವಾಗ ಏನೇನ ಬಾಯಿಂದ ಬರೋ ಒಂದೊಂದು ಮಾತು ಏನಾಗಿದೆ? ಆತ್ಮವಾಗಿದೆ. ಆತ್ಮವಾಗಿದೆ. பைபிள் என்ன சொல்லுது? 6:63 என்ன சொல்லுது? நான் சொன்ன வார்த்தைகள் என்னவா? ஆவியும் ஜீவன். ஆவி உள்ளே போனாதான் உனக்குள்ள ஜீவனே வருது. அந்த ஆவியை நீ ரிசீவ் பண்ணலனா பின் எப்படி ஜீவன் வர உனக்கு? நிறைய பேர் வாழ்க்கையில் இதான் நடந்துன்னு இருக்குது.
பாஸ்ட் எப்பவுமே காசு கேட்கறாங்கப்பா. காசு கேட்கல, வேர்ட் சொல்லி ಸಜೆಷನ್ ಕೊಡ್ತಾ ಇದ್ದೀನಿ. ಎಷ್ಟು ಕೆಟ್ಟವನಲ್ಲ ಎಲಿಯಾ, ಮಾತಾಡಿ. ಇದ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದು ವರ್ಡ್ ಅವನು ಹೇಳ್ತಾ ನೋಡಿ. ಅವಳು ಇನ್ನೂ ತಂದಿಲ್ಲ, ಅವಳೇನಂದ ನೆಕ್ಸ್ಟ್ ವಾಕ್ಯ, ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ, ಜೋರಾಗಿ ಹೇಳ್ರಿ, ನಿನಗೆ ದೇವರಾದ ಯೆಹೋವನು, ಎಲ್ಲ ಜೋರಾಗಿ ಹೇಳ್ರಿ, ದೇವರಾದ ಇಸ್ರಾಯೇಲ್ ದೇವರಾದ ಯೆಹೋವನು, ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ, ನಾನು ಈ ದೇಶಕ್ಕೆ ಮಳೆಯನ್ನ ಕಳುಹಿಸುವವರೆಗೆ ನಿನ್ನ ಮಡಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಹೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಹೇಳ್ತಾನೆ ಇದ್ದಾನೆ. சொல்லினே இருக்கிறார். இப்ப சொல்றார் இல்ல, சொல்லினே இருக்கிறார். ಹೇಳ್ತಾ ಇದ್ದಾನೆ ನೋಡಿ. ಹೇಳ್ತಾ ಇದ್ದಾನೆ ಅನ್ನೋದು ಬೇರೆ, ಈಗ ಹೇಳ್ತಾ ಇದ್ದಾನೆ ಅನ್ನೋದು ಬೇರೆ. ದೇವರು ಹೇಳ್ತಾನೆ ಇದ್ದಾನೆ, ನಾವೇ ಕೇಳ್ತಾ ಇಲ್ಲ, ಅದನ್ನ ರಿಸೀವ್ ಮಾಡ್ತಾ ಇಲ್ಲ. ನಾವಿನ್ನೂ ಶರೀರದಲ್ಲೇ ಹೋಗ್ತಾ ಇದ್ದೇವೆ. ಶರೀರದ ಏನು ಹೇಳಿದ್ರು ನಾವು ಶರೀರದಲ್ಲಿ ಯೋಚನೆ ಮಾಡ್ತೇವೆ. ಪಟ್ಟದ ಸ್ಪಿರಿಟ್ಗೆ ಬಂದಾಗ ನಾನು ಹೇಳ್ತೇನೆ, ಆ ವರ್ಡ್ ಸ್ಪಿರಿಟಲ್ಲಿ ರಿಸೀವ್ ಮಾಡುವಾಗ, ಆ ವಾಕ್ಯವು ನಿಮ್ಮೊಳಗೆ ಪ್ರವೇಶ ಆಗುವಾಗ, ಅದು ನಿಮ್ಮ ಲೈಫಲ್ಲಿ ಜೀವ ಉಂಟು ಮಾಡ್ತೈತೆ. ಜೀವ ಉಂಟು ಮಾಡ್ತೈತೆ. ನಿಮ್ಮನ್ನು ಸಾಯಕ್ಕೆ ಬಿಡೋದಿಲ್ಲ. ನೀವು ಸಾಯ್ಬೇಕಂತ ತೀರ್ಮಾನ ಮಾಡಿದ್ರು ಕೂಡ ಆ ವಾಕ್ಯ ನಿಮ್ಮನ್ನು ಬದುಕಿಸ್ತೈತೆ. ಬದುಕಿಸುವಂಥದ್ದು ಆತ್ಮವೇ. ಓ ಜೀಸಸ್, ಅರ್ಥ ಆಗ್ತಾ ಇದೆಯಾ? ದೇವರು ವಾಗ್ದಾನ ಮಾಡಿದ್ರ ಎಷ್ಟು ಚೆನ್ನಾಗಿ ಹೇಳಿದೆ. ಫಸ್ಟ್ ರೊಟ್ಟಿ ತಂದು ಕೊಡು. ಯಾಕೆ ರೊಟ್ಟಿ ತಂದುಕೊಂಡು ನಾನು ಹೇಳ್ತಾ ಇದ್ದೀನಿ ಅಂದರೆ, ನಿನಗಾಗಿ ದೇವರಿಂದ ಒಂದು ಮಾತಿದೆ. 3 ವರ್ಷ 6 ತಿಂಗಳು ಮಳೆ ಬರೋ ತನಕ ನಿನ್ನ ಮನೇಲಿರುವ ರೇಷನ್ ಖಾಲಿ ಆಗೋದಿಲ್ಲ ಅಂತ ದೇವರು ಆಲ್ರೆಡಿ ಹೇಳ್ತಾ ಇದ್ದಾನೆ. ಇಂಗ್ಲೀಷಲ್ಲಿ ಏನಿದೆ ಅದನ್ನ ಹಾಕಿ, ಇಂಗ್ಲೀಷಲ್ಲಿ ಹಾಕಿ, ಅದನ್ನ ಹಾಕಿ, ಇಂಗ್ಲೀಷಲ್ಲಿ ಹಾಕಿ ಓದಿ ಅದನ್ನ. 14 14 ಓದಿ, ಅದೇ ಓದಿ. For thus says the Lord, the God of Israel, the jar of meal shall not waste away, or the bottle of oil fail, until the day that the Lord sends rain on the earth. Amen. Starting ಬಂದ್ಬಿಡ್ತದು. For thus says the Lord, the God of Israel. ಸಾಕು, ದೇವರು ಹೇಳ್ತಾ ಇದ್ದಾನಂತೆ. ದೇವರು ಹೇಳ್ತಾನೆ ಇದ್ದಾನೆ. ಕಿವಿ ಉಳ್ಳವನು, ಕಿವಿ ಇಲ್ಲ ಅಂದರೆ ಬ್ಲೈಂಡ್ ಆಗಿ ಬಂದು ಬ್ಲೈಂಡ್ ಆಗಿ ಹೋಗ್ತಾ ಇರ್ತದೆ. ಎಷ್ಟು ಬಡ್ಕೊಂಡ್ರು ಅಷ್ಟೇ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತೈತೆ? ಅದಕ್ಕೆ ದೇವರು ಒಂದು ಮಾತು ಹೇಳ್ತಾರೆ. ಇವಾಗ ಅವಳು ನಾಳೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಳೆ. ಮತ್ತೊಂದು ಶುಭ ಸಂದರ್ಭದಲ್ಲಿ ದೇವರು ಹೇಳ್ತಾರೆ, ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಹೊತ್ಕೊಳ್ಬೇಕಂತ ಇವತ್ತು ಹುಟ್ಟಿ ನಾಳೆ ಒಣಗೋಗ ಹುಲ್ಲು ಅಥವಾ ಹೂವಿಗೆ ಕಲರ್ ಆಗಿ ದೇವರು ಡಿಸೈನ್ ಆಗಿ ಮಾಡಿದ್ದಾನಂತ. ದೇವ್ರು ಹೇಳಬಹುದು, ನಾಳೆ ಕಾಂಜಿ ಪೋದ್ ಪಪ್ಪು ಏನಾದಕ್ಕೆ ಅದು ಕಲರ ಪಣ್ಣು அப்படி நினைச்சார் ஆண்டவர். இல்லை நினைக்கலையே. ಕಮಾನ್ ಚರ್ಚ್, ಕರೆಕ್ಟಾ ಸುಮನ್? ಇವತ್ತು ಎಷ್ಟು ಹೂವು ಅನ್ನೋದು ಹೆಂಗಿರ್ತಿದೆ. ಇವಾಗ ನಾನು ಹೋಗಿದ್ದು ಊರು ಯಾವುದು ಗೊತ್ತಾ? ಹೂವಿನ ಹಡಗಲೆ, ಅಂದರೆ ಹೂವಾಗೆ ಫೇಮಸ್ ಅಲ್ಲಿ. ಕಲರ್ ಹೂವು. ಇವು ಎಷ್ಟು ದಿನ ಇರ್ತದೆ ಹೂವು? ನೀವು ಏನೋ ಫ್ರಿಜ್ಜಲ್ಲಿ ಅಲ್ಲಿ ಇಟ್ಟರೆ ಸ್ವಲ್ಪ ಜಾಸ್ತಿ ಇರ್ಬೋದು. ಬಟ್ ಬೈಬಲ್ ಪ್ರಕಾರ ಇವತ್ತು ಕಿತ್ತಿ ನಾಳೆ ಹಂಗೆ ನೀವು ಎಲ್ಲಿ ಹಿಡಿದಿರ ಹಂಗೆ ಹಿಡಿ ಏನಾಗ್ತಿದೆ. ನನಗೆ ಎಷ್ಟು ದೊಡ್ಡ ಹೂನಾರ ಹಾಕ್ತೇವೆ ನೋಡಿದ್ರಿ ಫೇಸ್ಬುಕ್ಕಲ್ಲಿ, ಎಷ್ಟು ದೊಡ್ಡ ಹೂನಾರ ಹಾಕಿದ್ರು. ಮನೆಗೆ ತಗೊಂಬಂದ್ರು. ಮನೆ ಬರೋರ್ಗಿತ್ತ ಅದು ಇಲ್ಲ. ಅಂದರೆ ಒಂದು ಹೂವನ್ನೇ ದೇವರು ಅಷ್ಟು ಐಡಿಯಾ ಮಾಡಿ ಇಷ್ಟು ಚೆನ್ನಾಗಿರ್ಲಿ ಅಂತ ಮಾಡಿರುವಾಗ ನಿಮಗೆ ದೇವರು ಮಾಡಲ್ವಾ? ಇವತ್ತು ಬಂದು ನಾಳೆ ಒಣಗೋಗೋ ಹೂಗೆ ಅಷ್ಟು ಅಲಂಕಾರ ದೇವರು ಮಾಡುವಾಗ ನಿಮ್ಮನ್ನು ದೇವರು ಎಷ್ಟು ಶ್ರೇಷ್ಠವಾಗಿ ನೋಡ್ತಾರೆ. ನಿಮ್ಮನ್ನು ಎಷ್ಟು ಶ್ರೇಷ್ಠವಾಗಿ ನೋಡ್ತಾರೆ. ನೀವು ಅವರ ಮಾತನ್ನು ಆತ್ಮವಾಗಿ ನೀವು ತಗೊಳ್ಳುವಾಗ ಅದು ನಿಮ್ಮೊಳಗಡೆ ಜೀವವಾಗಿ ಕೆಲಸ ಮಾಡ್ತೈತೆ.
ಆಮೇನ್. ಏನಂದ್ರೆ ಇಸ್ರಾಯೇಲ್ ಕರ್ತನು ಈ ಭೂಮಿಯ ಮೇಲೆ ಮಳೆಯನ್ನು ಕೊಡುವವರೆಗೆ ಹಿಟ್ಟು ತೀರುವುದಿಲ್ಲ, ತಂಬಿಗೆಯಲ್ಲಿರುವ ಎಣ್ಣೆಯು ಮುಗಿಯುವುದಿಲ್ಲ ಎಂದು ಇಸ್ರಾಯೇಲಿನ ದೇವರಾದ ಕರ್ತನು ಹೇಳ್ತಾ ಇದ್ದೇನೆ. ನೀನು ರಿಸೀವ್ ಮಾಡ್ಕೊಂಡ್ರೆ ರೊಟ್ಟಿ ತಗೊಂಬ, ಈ ರಿಸೀವ್ ಮಾಡ್ಕೊಂಡ್ರೆ ರೊಟ್ಟಿ ತಗೊಂಬ, ರಿಸೀವ್ ಮಾಡ್ಕೊಂಡ್ರೆ ರೊಟ್ಟಿ ತಗೊಂಬ, ಇಲ್ಲ ಅಂದ್ರೆ ತರಬೇಡ, ಹೋಗು. ಈ ವರ್ಡ್ ನಿನ್ಗಿಲ್ಲ, ಈ ವರ್ಡ್ ಕ್ಯಾನ್ಸಲ್. ಕಡ್ಡಿ ಮುರಿದಾಗೆ ದೇವ್ರು ಮಾತಾಡೋದು. ಯಾವನ್ ಏನಾದ್ರೂ ಹೇಳ್ಕೊಂಡು ಹೋಗ್ಲಿ, ಯಾವನ್ ಏನಾದ್ರೂ ಕಮೆಂಟ್ ಮಾಡಲಿ, ಐ ಡೋಂಟ್ ಕೇರ್. ಇವತ್ತು ರಾತ್ರಿ ಕೂಡ ನಾನು ಹೇಳ್ತೇನೆ, ಫೈನಾನ್ಷಿಯಲ್ ಬ್ರೇಕ್ ಥ್ರೂ ಬರಬೇಕಂದ್ರೆ ನಮ್ಮ ಹತ್ರ ಇರೋದನ್ನ ಕೊಟ್ಟರೆ ಮಾತ್ರನೇ. ನಾನು ಆ ಸಹೋದರಿಗೆ ಹೇಳಿದೆ, ಅಮ್ಮ ನಿನ್ನ ಹತ್ರ ಏನಿದೆ? ಆಕೆ ಯೋಚನೆ ಮಾಡೋದು, ನನ್ನ ಹತ್ರ ಏನೋ ಒಂದಿದೆ, ಅದನ್ನು ಹೆಂಗೆ ಕೊಡೋದು? ನಾನಿರೋದು ಮೈಸೂರಲ್ಲಿ, ನಾನು ಬಂದು ಹೆಂಗೆ ಕೊಡೋದು? ಅಲ್ಲೆಲ್ಲೂಯ್ಯ. ಹೆಂಗಾದ್ರೂ ಕೊಡಿ, ಅದನ್ನ ಮಾರ್ಬಿಟ್ಟು ಹಣ ಕೊಡಿ, ಇಲ್ಲ ಅದು ಬಂದ್ಬಿಟ್ಟು ತಂದು ಕೊಡಿ. ಈಗಲೇ ನಾನು ತೀರ್ಮಾನ ಮಾಡ್ತೀನಿ. ಈಗ ನನಗೆ ಅರ್ಥ ಆಯಿತು ಹೆಂಗೆ ನಾನು ಹಣವನ್ನು ನಾನು ರಿಲೀಸ್ ಮಾಡ್ಕೊಳ್ಳೋದು. ಇವಾಗ ನನ್ನ ಹತ್ರ ಏನಿದೆಯೋ ಅದನ್ನು ಬಿಚ್ಚಿ ನಾನು ಇಡ್ತಾ ಇದ್ದೇನೆ. ಸಾಧ್ಯವಾದರೆ ಭಾನುವಾರ ಬರ್ತೀನಿ. ನಾನು ಭಾನುವಾರ ಬರುವಾಗಲೇ ಇನ್ನೊಂದು ಅದ್ಭುತದೊಂದಿಗೆ ನೀನು ಬರ್ತೀಯ. ದ ಮೈಟಿ ನೇಮ್ ಆಫ್ ಜೀಸಸ್. ಆಮೇನ್. ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? ಬರ ನಾವು ಕಾರ್ ತೆಗಿಬೇಕು, ನಾವು ಮನೆ ಕಟ್ಟಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಎಲ್ಲ ಇದೆ. ದೇವರು ಹೇಳ್ತಾರೆ, ನಿನಗಾಗಿ ದೇವರು, ನೀನು ಚಿಕ್ಕದಾಗಿ ಒಂದು ತಿಂಗಳಿಗೆ ಯೋಜನೆ ಆಗ್ತಾ ಇದೆಯಾ, ದೇವರು ನಿನಗೆ ವರ್ಷಗಳ ಗಟ್ಟಲೆಗೆ ದೇವರು ನಿನಗೆ ಯೋಜನೆ ಹಾಕಿದ. ಆಮೇಲೆ ಇದೇ ಎನ್ಕೌಂಟರ್ ನನ್ನ ಲೈಫಲ್ಲಿ ಆಗಿದ್ದು ಕೆಲವು ವರ್ಷಗಳ ಹಿಂದೆ. ನಾನು ದೇವರ ಹತ್ರ, ನನ್ನ ಹತ್ರ ಏನು, ನನ್ನ ಹತ್ರ ಮಡಿಕೆಲೆ ರೊಟ್ಟಿನೂ ದೇವ್ರು ಕೊಟ್ಟಿಲ್ಲ, ಎಣ್ಣೆನೂ ಕೊಡ್ದಿರ, ನಾನು ಯಾವಾಗಲೂ ಗಿಮಿ ಮೈ ನೇಮ್ ಇಸ್ ಜಿಮ್ಮಿ ಅಂತ ಇದೆ. ದೇವ್ರು ಹಂಗೆ ವರ್ಕೌಟ್ ಆಗಲ್ಲಪ್ಪ. ನನ್ನ ಮಾತನ್ನು ಕೇಳು, ಆ ವಾಕ್ಯ ಸ್ಪಿರಿಟ್ ಆಗಿ ನಿನ್ನೊಳಗೆ ಬರ್ತಿದೆ, ನಿನ್ನಲ್ಲಿ ಜೀವ ಉಂಟಾಗ್ತಿದೆ. ನೀನು ಕೈ ಹಾಕುವ ಎಲ್ಲ ಪ್ರಯತ್ನಗಳು, ನೀನು ಬೋಧಿಸುವ ಒಂದೊಂದು ಬೋಧನೆಗಳಲ್ಲಿಯೂ ನಾನು ನಿನ್ನ ಬ್ಲೆಸ್ ಮಾಡಿಕೊಂಡೇ ಬರ್ತೀನಂತ. ಆಮೇಲೆ ಕೆಲವು ಬಾರಿ ಸಡನ್ ಆಗಿ ನಡೆದು ಬಿಡ್ಬೋದು, ಕೆಲವು ಬಾರಿ ಸ್ವಲ್ಪ ಲೇಟ್ ಆಗ್ಬೋದು. ಡೋಂಟ್ ವರಿ. ಬಟನ್ ಹಾಕಿದ್ರು ಕೂಡ ಡೋಂಟ್ ವರಿ, ವೆಯ್ಟ್ ಮಾಡಿ. ಒಂದು ಬ್ಯಾಂಬು ಮರ ನೆಡುವಾಗ 3 ವರ್ಷ ಆದರೂ ಬರೋದೇ ಇಲ್ಲ ಅಂತೆ. ಅದು ಎಷ್ಟು ವರ್ಷ? 3 ವರ್ಷ ಬರೋದೇ ಇಲ್ಲ ಅಂತೆ. ಆದರೆ ನೀರು ಮಾತ್ರ ಆಗ್ತಾ ಇರ್ಬೇಕು ಅದಕ್ಕೆ. ಅಂದ್ರೆ ಏನರ್ಥ, ನೀನು ಏನು ಕೊಟ್ಬಿಟ್ಟಿದ್ಯೋ, ಕೊಟ್ಟಾದ್ಮೇಲೆ ಕರೆಕ್ಟಾಗಿ ಬೈಬಲ್ ಓದೋದು, ಪ್ರೇಯರ್ ಮಾಡೋದು, ಚರ್ಚ್ ಅಟೆಂಡ್ ಮಾಡೋದು ಎಲ್ಲ ಕರೆಕ್ಟಾಗಿ ಮಾಡ್ತಾ ಇರಬೇಕು. ಕೊಟ್ಬಿಟ್ಟಿದ್ದೀನಲ್ಲ, ಏನು ಬಂದಿಲ್ಲಲ್ಲ ಅದ ಬೇಜಾರು ಮಾಡ್ಕೊಂಡು ಹೋಗ್ಬಾರ್ದು. ಬಿದಿರು ಬ್ಯಾಂಬು ಗೊತ್ತಲ್ಲ, ನೆಟ್ ಮೇಲೆ ನೀವು ಹೋಗಿ ಗೂಗಲ್ ಸರ್ಚ್ ಮಾಡಿ, ನೆಟ್ ಮೇಲೆ 3 ವರ್ಷ ಹಂಗೇ ಇರ್ತಿದ್ದೆ. ಅದು ಹೆಂಗಿರ್ತಿದ್ದೋ, 3 ವರ್ಷ ಆದಮೇಲೆ ವಿದಿನ್ 3 ಮಂತ್ಸಲ್ಲಿ 80 ಅಡಿ ಬಂದ್ಬಿಡ್ತಿದ್ದೆ. 3 ವರ್ಷ ಸೈಲೆಂಟ್ ಆಗಿದ್ದು, 3 ತಿಂಗಳಲ್ಲಿ 80 ಅಡಿ. ಯಾಕಂದ್ರೆ ಈ 3 ವರ್ಷ ತನ್ನ ಬೇರನ್ನು ರೆಡಿ ಮಾಡ್ಕೊತಾ ಇರ್ತಿತ್ತಂತೆ. ಯಾಕಂದ್ರೆ ಇಷ್ಟು ಹೈಟ್ ಬರ್ಬೇಕಂದ್ರೆ ಫೌಂಡೇಶನ್ ರೆಡಿ ಆಗಬೇಕಲ್ಲ, ಫೌಂಡೇಶನ್ ರೆಡಿ ಮಾಡ್ಕೊತಿದ್ದಂತೆ ಫಸ್ಟ್. ಹಾಗೆ ನಿಮಗೆ ಒಂದು 10 ಕೋಟಿ ರೂಪಾಯಿ ಕೊಟ್ಬಿಡ್ತಾರಮ್ಮ, ಬನ್ನಿ ಇಲ್ಲಿ, ನಿಮ್ಗೆ ದೇವ್ರು ಒಂದು 10 ಕೋಟಿ ರೂಪಾಯಿ ಕೊಟ್ಬಿಡ್ತಾರೆ. ಏನಾದ್ರು ಪ್ಲಾನ್ ಇದೆಯಾ ಮಾಡೋಕ್ಕೆ? 10 ಕೋಟಿಗೆ ಪಟ್ಟಂತ ಪ್ಲಾನ್ ಇದೆಯಾ? ಇದೆಯಾ? ನನಗೇ ಇಲ್ಲಲ್ಲಮ್ಮ 10 ಕೋಟಿ ಕೊಟ್ರೆ, ನನಗೇ ಇಲ್ಲ ಇನ್ನು 10 ಕೋಟಿ ಕೊಟ್ರೆ. ನಾವು ಹೇಳ್ತೀವಿ ಅಷ್ಟೇ. 10 ಕೋಟಿ ಕೊಟ್ರೆ ಅದನ್ನು ಏನು ಮಾಡ್ಬೇಕನ್ನೋದೇ ಬೇರು, ವೇಟಿಂಗ್ ಪೀರಿಯಡ್ ಅದು. ಆಮೇಲೆ ಕೊಡ್ತಾರೆ, ಆಮೇಲೆ ನಿಂಗೆ ಗೊತ್ತು ದೇವರಿಗೆ ನೀನು ಹೆಂಗೆ ಉಪಯೋಗಿಸ್ತೆ ಅಂತ. ಅರ್ಥ ಆಯ್ತಾ? ಕೂತ್ಕೊಳ್ಳಿ. ನನಗೆ 10 ಕೋಟಿ ಕೊಟ್ಟರೆ ಇವಾಗ ಏನು ಮಾಡಬೇಕು ಗೊತ್ತಿಲ್ಲ ನನಗೆ. ಆದರೆ ಇವಾಗ ನಾನು ಹೇಳ್ತೀನಿ, ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾನೆ ದೇವರು ನಮ್ಮ ಹತ್ರ, ಪ್ರಾಕ್ಟೀಸ್ ಮಾಡಿಸ್ತಾನೆ, ಆಮೇಲೆ ಕೊಡ್ತಾನೆ. ಇಲ್ಲಾಂದ್ರೆ ಕೋತಿ ಕೈಯಲ್ಲಿ ಮಾಣಿಕೆ ಕೊಟ್ಟಂಗೆ ಆಗ್ಬಿಡ್ತಿದೆ. ಈ ಕೋತಿ ಕೈಯಲ್ಲಿ ಮಾಣಿಕೆ ಕೊಡಿ ಏನು ಮಾಡ್ತಿದ್ದೆ, ಈ ಕಡೆಗೆ ಆ ಕಡೆ ಬಿಸಾಕ್ತಾ ಇರ್ತಿದೆ. ಕೊರಗ ಕೈಯಲ್ಲಿ ಮಾಣಿಕೆ ಕೊಡ್ದೆ ಏನ ಪಂದೆ, ಡೈಮಂಡ್ ಕೊಡ್ದೆ ಏನ ಪಂದೆ, ಸುಮ್ಮ ಅಬ್ಡಿ ವಾಯಿಲೆ ಕಡಿಕೋ ತುಪ್ಪೋ ಆ ಥರ ಹೋಗ್ತಿದೆ. ಇವಾಗ ನೋಡಿ, ಚೆನ್ನಾಗಿ ಬೆಳಿಗ್ಗೆನೇ ಕುಡಿಯೋನು ಅಂತ ಇಟ್ಕೊಳ್ಳಿ, ಸಾಯಂಕಾಲ ಕುಡಿಯೋರು ಬೇರೆ ಇರ್ತಾರೆ. ಬೆಳಿಗ್ಗೆನೇ ಸಾರೆ ಅಂಗಡಿಯಲ್ಲ ಕುದಿರ್ ಬಟ್ಟಿ ಸಾರೆ ಕುಡಿದಾರೆ, ಅವನ ಹತ್ರ ಒಂದು 10,000 ರೂಪಾಯಿ ಕೊಡ್ರಿ.
ಅವನೇನು ಮಾಡ್ತಾನೆ, ಅವನು ಅದ್ರಲ್ಲಿ ಊರು ಬಿಟ್ಟಿರ್ತಾನೆ. ಅವನಿಗೆ 10,000 ಕೊಟ್ಟಿದ್ದೇನೆ, ಸ್ಟ್ರೈಟಾಗಿ MRP ಬರ್ತಾನೆ ಅವನು ಸ್ಟ್ರೈಟಾಗಿ. ಯಾಕೆ ಹೇಳಿ? ಬಟ್ಟಿ ಸಾರಿ ಕುಡಿದು ಕುಡಿದು ಬೇಜಾರಾಗ್ಬಿಡಿದ್ರು. ಅವನಿಗೆ ಗೊತ್ತು 10,000 ಹೆಂಗೆ ಖಾಲಿ ಮಾಡ್ಬೇಕಂತ. ಅವನು ಅದರಲ್ಲಿ ಫೌಂಡೇಶನ್ ಆಗಿಬಿಟ್ಟಿದ್ದಾನೆ. ಹಂಗೆ ದೇವರು ನಮ್ಗೇನು ಕೊಡಬೇಕಂತ ಪ್ಲ್ಯಾನ್ ಮಾಡ್ತಾ ಇರ್ತಾನಂತೆ. ಸಡನ್ನಾಗಿ ಕೊಡ್ತಾನಂತೆ. ಸಡನ್ನಾಗಿ ನಾವು ಅದನ್ನು ಹೊಂದಿ ಬೆಸ್ಟಾಗಿ ನಮ್ಮ ಲೈಫನ್ನು ಲೀಡ್ ಮಾಡ್ತೀವಂತೆ. ಕೆಲವು ಬಾರಿ ವೆಯ್ಟಿಂಗ್ ಪೀರಿಯಡ್ ಇರ್ತಿದ್ದಂತೆ. ಒಂದು ಮಗು ಊಟಕ್ಕೆ 9 months, ಕರೆಕ್ಟ್? ಇವಾಗ ನೋಡಿ ಹೊಸ ಕಾರುಗಳೆಲ್ಲ ಬರ್ತಾ ಇದೆ. ಯಾವುದು ಕಿಯಾ ಇವೆಲ್ಲ ಲೇಟೆಸ್ಟ್ ಮಾಡೆಲ್ ಬುಕ್ ಮಾಡಿದ್ರೆ 6 ತಿಂಗಳಾದ್ಮೇಲೆ ಬರೋದಂತೆ. ನಾರ್ಮಲ್ ಕಾರೇ 1 ತಿಂಗಳಂತೆ ಇವಾಗ. 1 ವರ್ಷ ನೋಡಿ, 1 ವರ್ಷ. ಹಂಗಾದ್ರೆ ದೇವ್ರ ಹತ್ರ ವೆಯ್ಟ್ ಮಾಡಬೇಕಾ ಬೇಡವಾ? ಸಮ್ಟೈಮ್ಸ್ ಇಮಿಡಿಯೇಟ್ ಆಗೋಗ್ತಿದೆ. ನಾನು ನೋಡಿ, ಇವಾಗ ನಾನು 2-3 ವರ್ಷದಿಂದ ಬಿತ್ತಿ 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 ಇವಾಗ ಸ್ವಲ್ಪ ಫಾಸ್ಟಾಗಿ ಕೊಯ್ಕೊಳ್ಳೋಕೆ ಶುರು ಮಾಡಿದ್ದೀನಿ. ಇನ್ನು ಸ್ವಲ್ಪ ಹತ್ರದಲ್ಲಿದೆ ಕೋಟಿಗಳು. ಬಟ್ ಕೋಟಿಗಳು ಅಂದರೆ ನನಗೇನಂದರೆ, ನನ್ನ ಯೋಚನೆ ಏನಂದರೆ ಚರ್ಚು ಬಿಲ್ಡಿಂಗು ಇದ್ರ ಬಗ್ಗೆ ಯೋಚನೆ ನಾನು ಯಾವಾಗಲೂ. ಬಟ್ ದೇವರು ಏನು ಮಾಡ್ತಾರೋ ಗೊತ್ತಿಲ್ಲ. ಫಸ್ಟ್ ಮನೆ ಕೊಡ್ತಾರೋ ಅಥವಾ ಚರ್ಚ್ ಕೊಡ್ತಾರೋ ಗೊತ್ತಿಲ್ಲ ನನಗೆ. 2 ಕೊಡ್ತಾರಾ? ಥ್ಯಾಂಕ್ ಯು, ನಾನು ರಿಸೀವ್ ಮಾಡ್ತೀನಿ ಆಮೇನಂತ. ಈಗ ಯೋಹಾನ ಏನಂದ? ದೇವರ ವಾಕ್ಯವು ಆತ್ಮವಾಗಿಯೂ. ಈಗ ಬಂದು ಆ ವಿಧವೆ ಹತ್ರ ದೇವರು ಹೇಳಿದ್ದನ್ನು ಹೇಳ್ದ, ಅದು ಆತ್ಮ. ಇವಾಗ ಅವಳು ಏನಾದರೂ ಪೋಡಾಡೇ ನೀಯೋ ಉನ್ ಪ್ರಾಪಸಿಯೋ ನೀನೋ ನಿನ್ನ ಪ್ರವಾದನೆ ಹೋಗಲೇ ಹೋಗೋ ಈ ರೊಟ್ಟಿ ಇಟ್ಕೊಂಡು ಇನ್ನೊಂದು 3 ದಿನ ತಿನ್ಬಿಟ್ಟು ಸಾಯ್ತೀವಿ ಅಂತ ಅಂಗಿಸಿ ಹೇಳಿ ಆ ವರ್ಡ್ನ ರಿಸೀವ್ ಮಾಡದೆ ಹೋಗಿದ್ದಿದ್ರೆ ಅವಳ ಲೈಫಲ್ಲಿ ಇಟ್ಟಿಗೆ ಜೀವ ಬರ್ತಾ ಇದ್ದಿಲ್ಲ, ಎಣ್ಣೆಗೆ ಜೀವ ಬರ್ತಾ ಇದ್ದಿಲ್ಲ. 3 ವರ್ಷ 6 ತಿಂಗಳಲ್ಲಿ ಜೀವನೇ ಇರ್ತಾ ಇದ್ದಿಲ್ಲ. ಅವರೆಲ್ಲ ಟೋಟಲಿ ಡೆಡ್. ಅದಕ್ಕೆ ದೇವರು ಹೇಳ್ತಾರೆ, ಮಾಂಸವು ಯಾವುದಕ್ಕೂ ಬರೋದಿಲ್ಲ. ಓದಿ ವಾಕ್ಯ ಇನ್ನೊಂದ್ಸಲಿ. 6:63 ಇಲ್ಲಿ ಇರ್ಬೇಕು ನನಗೆ, ಪಟ್ ಅಂತ. 6:63 ಬೇಗ ಓದ್ಬೇಕು. ಬದುಕಿಸುವಂಥದ್ದು ಆತ್ಮವೇ, ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಯೇಸು ಹೇಳ್ತಾರೆ. ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ಮಾಂಸವು ಯಾವುದಕ್ಕೂ ಬರೋದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ, ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಇವೆ. ಈಗ ಎಲಿಯನ ಮುಖಾಂತರ ಆ ವಿಧವೆ ಸ್ತ್ರೀಗೆ ಹೇಳಿದ ಮಾತುಗಳು ಏನಾಯ್ತಂದ್ರೆ ಆತ್ಮವಾಗಿ ಅವಳೊಳಗೆ ಪ್ರವೇಶ ಮಾಡಿತು. ಅದು ಅವಳ ಲೈಫಲ್ಲಿ ಫುಡ್ ಆಗಿ ಅದು ಜೀವ ಬಂತಲ್ಲಿ. ಅವಳ ಮಡಿಕೆಯಲ್ಲಿ ಹಿಟ್ಟು ಸತ್ತೋಗಿತ್ತು, ಎಣ್ಣೆ ಸತ್ತೋಗಿತ್ತು. ಆ ವರ್ಡ್ ಅವಳು ರಿಸೀವ್ ಮಾಡಿದ ತಕ್ಷಣವೇ ಅವಳ ಹಿಟ್ಟು ಮಡಿಕೆ, ಅವಳ ಎಣ್ಣೆ ಡಬ್ಬ ಜೀವ ಬಂದು 3 ವರ್ಷ 6 ತಿಂಗಳು ಕಾಯ್ತಾಡೆ ದೇವರು ಸೋದರ ಮಾಡ. Come on, clap your hands in the name of Jesus. Rikalama hantala. Oh, thank you Jesus. ಇವತ್ತೆಷ್ಟು ಜನ ಅದು ರಿಸೀವ್ ಮಾಡ್ತೀರ? ರಿಸೀವ್ ಮಾಡ್ರಿ ಇವತ್ತು ಅದನ್ನು. ಆಮೇಲೆ ಕೆಲವರೆಲ್ಲ ಈ 40 ದಿನ ಪ್ರೇಯರಲ್ಲಿ ಎಷ್ಟೋ ಕಾರ್ಯಗಳನ್ನು ಕೊಟ್ಬಿಟ್ಟಿದ್ದಾರೆ. ಯಾಕಂದರೆ ಕೆಲವರು ಕೊಡಲಿಲ್ಲ, ಸ್ಟಬನ್ನಾಗೇ ಇದ್ದಾರೆ ಇನ್ನು. ಬಟ್ ಅವ್ರಿಗಾಗಿ ದೇವರು ಏನು ವಾಗ್ದಾನ ಮಾಡಿದರೋ ಆ ವಾಗ್ದಾನ ಅವ್ರ ಲೈಫಲ್ಲಿ ನೆರವೇರಲ್ಲ. ಆ ವಾಗ್ದಾನ ನೆರವೇರಬೇಕಂದ್ರೆ ನೀವು ಇದನ್ನು ವಾಕ್ಯ ರಿಸೀವ್ ಮಾಡಿ ಅದು ರಿಸೀವ್ ಆಗಬೇಕಂದ್ರೆ ಇವಾಗ ಕೊಡೋದು ತಗೊಳ್ಳೋದೆ ಎಲ್ಲ ಕಡೆನೂ, ಬಿತ್ತೋದು ಕೊಯ್ಯೋದೆ. ಇವಾಗ ನಾನು ಸಂತೋಷ ಅಂಗಡಿಗೆ ಹೋಗ್ತೀನಿ, ಅದು ಯಾರಾದರೂ ಹೋಗ್ತಾರೆ ಫ್ರೀಯಾಗಿ ಅವ್ರು ಏನಾದ್ರು ಮಾಡಿ ಕಳಿಸ್ತಾರೆ ಕಟ್ಟಿಂಗು? ಹೇಳಪ್ಪ, ಫ್ರೀಯಾಗಿ ಯಾರು ಮಾಡ? ನಾನೇ ಫ್ರೀಯಾಗಿ ಮಾಡಿಸ್ಕೊಳ್ಳೋಲ್ಲ. ಕೇಳಿ, ನಾನೇ ಫ್ರೀಯಾಗಿ ಮಾಡಿಸ್ಕೊಳ್ಳೋಲ್ಲ. ನಾನು ಫ್ರೀಯಾಗಿ ಮಾಡಲ್ಲ. ಸಮ್ಟೈಮ್ಸ್ ಕೆಲವು ವ್ಯಕ್ತಿಗಳು ನನಗೆ, ಇವಾಗ ನಾನು ಔಟ್ ಸ್ಟೇಷನ್ ಎಲ್ಲ ಹೋದರೆ ನನಗೆ ಏನು ತಗೊಂಡ್ರು ಬೇಡನ್ನು ಹೇಳಿ ಕಳಿಸ್ತಾರೆ. ಓಕೆ, ಅದು ಕೆಲವು ಜನ. ಇವಾಗ ನೀವು ಏನು ತಗೊಂಡೋಗಿ ಹೋದ್ರೆ ಏನು ಬೇಕು? ಪೇ ಮಾಡಬೇಕಾ? ಅದೇ ಸಿಸ್ಟಮ್ ದೇವ್ರು ಇಟ್ಟಿರೋದು. ಪೇ ಆ್ಯಂಡ್ ಪಾರ್ಕ್, ಪೇ ಆ್ಯಂಡ್ ರಿಸೀವ್. ವಾಕ್ಯ ಸಂತೋಷವಾಗಿ ಸ್ವೀಕರಿಸಬೇಕು.
ಆ ವಾಕ್ಯ ಏನು ಹೇಳ್ತಿದ್ದೋ ಅದನ್ನು ನೀನು ಮಾಡುವಾಗ ಆ ವಾಗ್ದಾನಗಳು ನಿನ್ನ ಲೈಫಲ್ಲಿ 101% ನೆರವೇರುವಂಥದ್ದಾಗಿದೆ. ಈಗ ಹೇಳ್ರಿ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ, ಆತ್ಮವು ನನ್ನ ವಾಕ್ಯವು ಆತ್ಮವಾಗಿಯೂ ಜೀವವಾಗಿಯೂ ಅದೇ ಅವೇ. ಇವತ್ತೆಷ್ಟು ಜನ ಇದನ್ನು ಮಾಡ್ತಾರೆ? ಎಷ್ಟೋ ಕುಟುಂಬದಲ್ಲಿ ಪ್ರಾಬ್ಲಮ್ ಇದೆ ಅಲ್ವಾ? ಇನ್ನೇ ಕೆಲವು ಕುಟುಂಬದಲ್ಲಿ ಸ್ವಲ್ಪ ಚೆನ್ನಾಗಿದ್ದಾರೆ. ಅವರೊಂದು ಮಾತು ಹೇಳಿದ್ರು, ಈ ವಿಷಯ ನನಗೆ ಮೊದಲೇ ಗೊತ್ತಿದ್ರೆ ನಂದು 70 ಲಕ್ಷ ಕಳ್ಕೊತಾ ಇರಲಿಲ್ಲ, ಈ 50 ಲಕ್ಷ ಕಳ್ಕೊತಾ ಇದ್ದಿಲ್ಲ ಅಂತ. ನಾನು ಇವಾಗಲೂ ನೀವು ಕಳ್ಕೊಳಲ್ಲ, ಅದು ರಿಟರ್ನ್ ಬರ್ತೈತೆ. ಅದನ್ನು ದೇವರು ಮರುಸ್ಥಾಪಿಸಲು ಅದರಿಂದ ಸಾಧ್ಯ. ವಾಕ್ಯವನ್ನು ರಿಸೀವ್ ಮಾಡಿ, ಆ ವಾಕ್ಯ ನಿಮ್ಮೊಳಗೆ ಹೋದಾಗ ನಿಮ್ಮಲ್ಲಿ ಜೀವ ಉಂಟಾಗಕ್ಕೆ ಶುರುವಾಗ್ತದೆ. ಆಮೇಲೆ ಇವತ್ತು ರಾತ್ರಿ ಯಾರ್ಯಾರು ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದೀರೋ ದೇವ್ರು ಹೇಳ್ತಾ ಇದ್ದಾರೆ, ವಿಧವೆ ಸ್ತ್ರೀಗೆ ಏನು ಹೇಳಿದ್ರೆ ಅದನ್ನೇ ನಿಮ್ಗೆ ಹೇಳ್ತಾ ಇದ್ದಾರೆ. ನೀನು ಏನಿಲ್ಲ ಅಂದರೆ ನಿನ್ನ ಬಟನ್ ಇದ್ದಾರೆ ಶರ್ಟಲ್ಲಿ, ಅದನ್ನಾದರೂ ಕಿತ್ತಿ ದೇವರ ರಾಜ್ಯಕ್ಕೆ ಕೊಡು. ದೇವರು ಆ ಮಾತನ್ನು ನಿಮ್ಮಲ್ಲಿ ಸ್ಥಾಪಿಸುವ ದೇವನಾಗಿದೆ. ಎಲ್ಲ ಜೋರಾಗಿ ಹೇಳ್ರಿ, ದೇವರ ವಾಕ್ಯವು ಆತ್ಮವಾಗಿಯೂ ಜೀವವಾಗಿಯೂ. ಅವಳ ಲೈಫಲ್ಲಿ ಏನು ನಡೀದು ಗೊತ್ತಾ ನಿಮಗೆ? ಒಂದು ಕಾರ್ಯ ಹೇಳಿ ನಾನು ಮುಗಿಸ್ತೇನೆ, ತಗೊಳ್ರಿ 17ನೇ ಅಧ್ಯಾಯ ಬನ್ನಿ, ಮತ್ತೆ ನಾನು ಹೇಳಿ ಮುಗಿಸ್ತೇನೆ. ಈಗ ಸಂತೋಷವಾಗಿದ್ದೀರಾ? ಎಷ್ಟು ಜನ ಸಂತೋಷವಾಗಿದ್ದೀರಾ? ನಮ್ಮ ಜೊತೆ ದೇವ್ರು ಮಾತಾಡ್ತಾರೆ ಅಂತೀರಾ? ಎವ್ರಿ ಥರ್ಸ್ಡೇ ಆರ್ ಫ್ರೈಡೇ ಆಲ್ಟರ್ನೇಟ್ ಡೇ. ಬಟ್ ನಿಮ್ಗೊಂದು ಹೇಳ್ತೇನೆ, ಫೈನಾನ್ಷಿಯಲ್ ಬ್ರೇಕ್ ಥ್ರೂ ನಾನು ಮಾತಾಡ್ತಾ ಇರ್ತೀನಿ. ಯಾಕೆ ನೀವು ಬ್ಲೆಸ್ ಆಗಬೇಕು. ಆಮೇಲೆ ಆಕೆಯು ಆಕೆಯ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯೂ ಮುಗಿದು ಹೋಗಲಿಲ್ಲ. ಏನಂತೆ? ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ. ಹೆಂಗೆ ಹೇಳ್ದ? ವಾಕ್ಯ. ಜೋರಾಗಿ ಹೇಳ್ರಿ, ವಾಕ್ಯವನ್ನು ಯಾರು ರೆಸ್ಪೆಕ್ಟ್ ಮಾಡ್ತಾರೋ ಅದು ಅವರೊಳಗೆ ಆತ್ಮವಾಗಿ ಪ್ರವೇಶಿಸ್ತೈತೆ, ಅದು ಜೀವವಾಗಿ ಕನ್ವರ್ಟ್ ಆಗ್ತೈತೆ. ಆ ಜೀವ ನಿಮ್ಮ ಲೈಫಲ್ಲಿ ಎಲ್ಲೆಲ್ಲಿ ಏನೇನು ಸತ್ತೋಗಿದೆ. ಕೆಲವರು ಹೇಳ್ತಾರೆ ನಮ್ಮ ಬಿಸ್ನೆಸ್ಸೇ ಇಲ್ಲ ಪಾಸ್ಟ್ರೆ, ಆ ಬಿಸ್ನೆಸ್ಗೆ ಜೀವ ಕೊಡ್ತಾರೆ. ಎಲ್ಲೆಲ್ಲಿ ಜೀವ ಇಲ್ಲವೋ ಅದು ಜೀವ ಬರೋಕ್ಕೆ ಶುರುವಾಗ್ತದೆ. ಈಗಾಗಲೇ ಯಾರು ಬಿತ್ತಿದ್ದೀರೋ ಜಸ್ಟ್ ವೆಯ್ಟ್. ಒಂದು ಬ್ಯಾಂಬು ಅಥವಾ ಬಿದಿರು ಮರ ಹೆಂಗೆ ಅದು 3 ವರ್ಷ ವೆಯ್ಟ್ ಮಾಡ್ತೈತಂತೆ ತನ್ನ ಬೆಳವಣಿಗೆಗಾಗಿ. ಅದು ನೀವು 3 ವರ್ಷ ವೆಯ್ಟ್ ಮಾಡಬೇಕಂತ ನಾನು ಹೇಳ್ತಾ ಇಲ್ಲ. ಕೆಲವು ದಿನಗಳು ವೆಯ್ಟಿಂಗ್ ಪೀರಿಯಡ್ ಇದೆ. ಜಸ್ಟ್ ವೆಯ್ಟ್ ಆ್ಯಂಡ್ ಸಿ ಮೈ ಗಾಡ್ ಈಸ್ ಗ್ರೇಟ್ ಗಾಡ್. ನೀವು ಏನೇನು ಕೊಟ್ಟಿದ್ದೀರೋ, ಏನೇನು ಮಾಡಿದ್ದೀರೋ ಅದಕ್ಕೆಲ್ಲ ಪ್ರತಿಫಲ ಇದೆಯಪ್ಪ. ನಾನೊಂದು ತಲೆ ನಿಮ್ಮ ಸಭೆಗೆ, ಈ ತಲೆ ಆಲ್ರೆಡಿ ಮಾಡಿದ್ದೇನೆ. ಅಟ್ಲೀಸ್ಟ್ ನನ್ನನ್ನು ನೋಡಿ, ನಾನು ಬೆಳವಣಿಗೆ ಆಗೋದು ನೋಡಿ ನೀವು ಫಾಲೋ ಮಾಡಿ. ಅದಕ್ಕೆ ಮುಂಚೆ ಮಾಡಿದ್ರೆ ಓಕೆನೆ. ಆಮೇಲೆ ಯಾರನ್ನು ಕ್ರಿಟಿಸೈಸ್ ಮಾಡಬೇಡಿ ಇನ್ ದ ನೇಮ್ ಆಫ್ ಜೀಸಸ್. ನೋಡಿ ಆಮೇಲೆ ಏನಾಯ್ತಂತೆ ನೋಡಿ, ಕೆಲವು ದಿನಗಳಾದ ನಂತರ ಮನೆ ಯಜಮಾನಿಯಾದ ಆ ಸ್ತ್ರೀಯ ಮಗನು ಅಸ್ವಸ್ಥನಾದನು. ಏನಾದಂತೆ ನೋಡಿ, ಅವಳಲ್ಲಿ ವಾಕ್ಯ ಆತ್ಮವಾಗಿ ಪ್ರವೇಶ ಆಗಿದೆ. ಕೇಳಿಸ್ಕೊಳ್ರಿ, ಪ್ರವೇಶ ಆಗಿದೆ, ಜೀವ ಇದೆ. ಈಗ ಆ ಜೀವ ಸುಮ್ಮನೆ ಇರೋದಿಲ್ಲ, ಎಲ್ಲಿ ಸಾಯ್ತೈತೆ ಅಲ್ಲಿ ಬದುಕಿಸ್ತೈತೆ. ನೋಡಿ ಸ್ಟೋರಿ ನೋಡಿ ಎಷ್ಟು ಚೆನ್ನಾಗಿದೆ. ಓದಿ, ಮುಂದಕ್ಕೆ ಓದಿ. ಹುಡುಗನಿಗೆ ಎಲ್ಲರೂ ಓದ್ಬೇಕು. ರೋಗವು ಹೆಚ್ಚಾದುದರಿಂದ ಕೆಲವು ದಿನಗಳಾದ ಮೇಲೆ, ಕೆಲವು ದಿನಗಳಾದ ನಂತರ ಎಲ್ಲ ಜೋರಾಗಿ ಓದಿ. ಯಜಮಾನಿಯಾದ ಆ ಸ್ತ್ರೀಯ ಮಗನು ಅಸ್ವಸ್ಥನಾದನು. ಹುಡುಗನಿಗೆ ರೋಗವು ಹೆಚ್ಚಾದುದರಿಂದ ಉಸಿರಾಡುವುದು ನಿಂತು ಹೋಯಿತು. ಆಗ ಆ ಸ್ತ್ರೀಯು ಎಲಿಯನಿಗೆ, ದೇವರ ಮನುಷ್ಯನೇ, ನನ್ನ ಗೊಡವೆ ನಿನಗೇಕೆ? ನೀನು ನನ್ನ ಪಾಪವನ್ನು ದೇವರ ನೆನಪಿಗೆ ತಂದು ನನ್ನ ಮಗನನ್ನು ಸಾಯಿಸುವುದಕ್ಕೆ ಬಂದಿಯೋ ಎನ್ನಲು ಅವನು ಆಕೆಗೆ, ನಿನ್ನ ಮಗನನ್ನು ನನಗೆ ಕೊಡು ಎಂದು ಹೇಳಿ ಅವನನ್ನು ಆಕೆಯ ಹೊಡಿಲಿನಿಂದ ತೆಗೆದುಕೊಂಡು ತಾನು ವಾಸವಾಗಿದ್ದ ಮೇಲಿನ ಕೋಣೆಗೆ ಹೋಗಿ ತನ್ನ ಮಂಚದ ಮೇಲೆ ಮಲಗಿಸಿದನು. ಅನಂತರ ಅವನು ಯೆಹೋವನಿಗೆ
ನನ್ನ ದೇವರಾದ ಯೆಹೋವನೇ, ನನಗೆ ಸ್ಥಳ ಕೊಟ್ಟು ಈ ವಿಧವೆಯ ಮಗನನ್ನು ನೀನು ಸಾಯಿಸಿ ಆಕೆಗೂ ಕೇಡನುಂಟು ಮಾಡಿದ್ದೇನು ಎಂದು ಹೇಳಿ ಹುಡುಗನ ಮೇಲೆ 3 ಸಾರಿ ಬೋರ್ಲು ಬಿದ್ದು, ನನ್ನ ದೇವರಾದ ಯೆಹೋವನೇ, ಈ ಹುಡುಗನ ಪ್ರಾಣವು ತಿರುಗಿ ಬರುವಂತೆ ಮಾಡು ಎಂಬುದಾಗಿ ಆತನಿಗೆ ಮೊರೆಯಿಟ್ಟನು. ಯೆಹೋವನು ಅವನ ಪ್ರಾರ್ಥನೆಯನ್ನು ಕೇಳಿದ್ದರಿಂದ ಹುಡುಗನ ಪ್ರಾಣವು ತಿರುಗಿ ಬಂದು ಅವನು ಉಜ್ಜೀವಿಸಿದನು. ಎಲಿಯನು ಆ ಹುಡುಗನನ್ನು ಅಲ್ಲಿಂದ ಕೆಳಗೆ ತೆಗೆದುಕೊಂಡು ಹೋಗಿ ಅವನ ತಾಯಿಗೆ ಒಪ್ಪಿಸಿ, ಹೀಗೋ ನೋಡು, ನಿನ್ನ ಮಗನು ಜೀವಿಸುತ್ತಾನೆ ಅಂದನು. ಆಗ ಆಕೆಯು ಅವನಿಗೆ, ನೀನು ದೇವರ ಮನುಷ್ಯನೆಂದು ನಿನ್ನ ಬಾಯಿಂದ ಬಂದ ಯೆಹೋವನ ಮಾತು ಸತ್ಯವೆಂದು ಈಗ ನನಗೆ ಗೊತ್ತಾಯಿತು ಎಂದು ಹೇಳಿದಳು. ನೋಡಿದ್ರ, ಒಂದು ಇದು ಬ್ಲೆಸ್ಸಿಂಗ್ ಆಯಿತು. ಯಾವುದು? ಅಲ್ಲಿ ನೋಡಿ, 2 ಫೈನಾನ್ಷಿಯಲಿ ಬ್ಲೆಸ್ ಆದ್ಲು ಅವಳು. ನೆಕ್ಸ್ಟ್ ಆ ಮನೇಲಿ ಏನು ನಡೀತಾ ಇದೆ? ಹೀಲಿಂಗ್ ನಡೀತಾ ಇದೆ. ಅವಳು ಕೊಟ್ಟ ಒಂದು ರೊಟ್ಟಿ, ಸ್ವಲ್ಪ ಎಣ್ಣೆ. ಕಮಾನ್ ಚರ್ಚ್. ಇವತ್ತು ಕೆಲವರು ಸ್ಟೇಟಸ್ ಹಾಕ್ಕೊಂತಾರೆ, ಯಾವ್ಯಾವ ಬೇಡದಿರೋ ಸ್ಟೇಟಸಲ್ಲಿ ಹಾಕ್ಕೊಂಡಿರ್ತಾರೆ, ಶೇರ್ ಮಾಡ್ತಾರೆ. ಲಾ ಪ್ರೀಚರ್ಸ್ ಮಾತ್ರ ದಯವಿಟ್ಟು ಯಾರು ಶೇರ್ ಮಾಡೋಕ್ಕೆ ಹೋಗ್ಬೇಡ್ರಿ, ಹೇಳ್ತಾ ಇದ್ದೀನಿ ನಾನು ನಿಮಗೆ. ಅದು ಕರ್ಸ್. ನಿಮಗೆ ಗ್ರೇಸ್ ಮಾತ್ರನೇ ನಿಮ್ಮ ಲೈಫಲ್ಲಿ ಬ್ಲೆಸ್ ಮಾಡೋದೆ ನಿಮ್ಮನ್ನು. ಅದು ಏನೇ ಮಾತಾಡಲಿ ಅವನು, ನಾನು ಮಾತಾಡ್ತಾ ಇರೋದು ಗ್ರೇಸ್, ಕೃಪೆ. ಅದೇ ಮನೇಲಿ, ಕೊಟ್ಟ ಮನೇಲಿ ಏನು ಉಂಟಾಯಿತು? ಮರಣ ಉಂಟಾಯಿತು. ಇವಾಗ ನಮ್ಮ ಕೊಟ್ಟಾಗಲೂ ಕೂಡ ನಮ್ಮ ಪರಿಸ್ಥಿತಿಗಳು ಕೆಲವು ಬಾರಿ ಡಿಸ್ಟರ್ಬ್ ಆಗ್ಬೋದು. ನಾವು ಜೋರಾಗಿ ಹೇಳ್ರಿ. ಇದು ನಿಮಗೆ ಒಂದು ಉದಾಹರಣೆ. ಇವಳು ಕೊಟ್ಟು ಕೂಡ ಬ್ಲೆಸ್ ಆಗಿನೂ ಅವಳ ಮನೇಲಿ ಏನು ಉಂಟಾಯಿತು? ಅಸ್ವಸ್ಥತೆ, ಮರಣ. ಜೋರಾಗಿ ಹೇಳ್ರಿ. ಆದರೆ ದೇವರು ಅವಳು ಏನು ಮಾಡಿದ್ದಾಳೋ ಅದನ್ನು ದೇವರು ಮರಿಲಿಲ್ಲ. ಆ ವಾಕ್ಯವು ಅವಳ ಕುಟುಂಬದಲ್ಲಿ ಆತ್ಮವಾಗಿಯೂ ಅವಳ ಮಗನಿಗೆ ಜೀವವಾಗಿಯೂ ಅವಳಿಗೆ ಜೀವವಾಗಿಯೂ ಅವಳಿಗೆ ಆಹಾರವಾಗಿಯೂ ಅದಿತ್ತಂತೆ. ಆಮೇನ್. ಹಾಗಾದ್ರೆ ಇವಾಗ ಹೇಳ್ರಿ, ಏಸು ಆಮೇಲೆ ಸುಳ್ಳ ಅಲ್ಲಿ ಏನಂದ್ರೆ, ಏಸು ನನ್ನ ವಾಕ್ಯವು ಆತ್ಮವಾಗಿಯೂ ಜೀವವಾಗಿಯೂ. ಹಾಗಾದರೆ ಈಗ ನಾನು ಫೈನಾನ್ಷಿಯಲ್ ಬ್ರೇಕ್ ಥ್ರೂಗೆ ಹೇಳಿದ ವಾಕ್ಯ ನಿಮ್ಮಲ್ಲಿ ಜೀವ ಉಂಟು ಮಾಡ್ತಿದ್ದ? ಶಬ್ದ ಬರ್ತಾ ಇಲ್ಲ. ಜೀವ ಉಂಟು ಮಾಡ್ತಿದ್ದ? ಹಾಗಾದರೆ ಬೈಬಲ್ ಕ್ಲೋಸ್ ಮಾಡಿ ಎದ್ದು ನಿಂತ್ಕೊಳ್ರಿ. ಒಂದು ಕಾರ್ಯ ಮಾತ್ರ ಇವತ್ತು ಹೇಳಿದ್ದೇನೆ, ಅನೇಕ ಕಾರ್ಯಗಳು ಬೈಬಲ್ ಇದೆ. ಇವತ್ತು ರಾತ್ರಿ ಯಾರ್ಯಾರಿಗೆ ಫೈನಾನ್ಷಿಯಲ್ ಬ್ರೇಕ್ ಥ್ರೂ ಬೇಕು, ದೇವರು ಹೇಳ್ತಾ ಇದ್ದಾರೆ, ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದ ದೇವರು ಹೇಳ್ತಾ ಇಲ್ಲ. ನಿಮ್ಮ ಹತ್ರ ಏನಿದೆ ಅಂತ ದೇವರು ಕೇಳ್ತಾ ಇದ್ದಾರೆ. ನೀವು ಹೇಳ್ಬೋದು, ಏನೂ ಇಲ್ಲ ನನ್ನ ಹತ್ರ ಪಾಸ್ಟ್ರೆ, ನಯ ಪೈಸ ಇವತ್ತಿಲ್ಲ. ಕಿತ್ರಿ ಬಟನ್ನ, ಒಳ್ಳೆ ಶರ್ಟ್ ಇದೆಯಾ, ಬಟನ್ನೇ ಕಿತ್ಬಿಡ್ರಿ, ಕಿತ್ಬಿಟ್ಟು ಆಫರಿಂಗ್ ಬಾಕ್ಸಲ್ಲಿ ಹಾಕ್ರಿ. ಆ ಬಟನ್ನ ಗೂಗಲ್ ಪೇ, ಫೋನ್ ಪೇನಲ್ಲಿ ಫೋಟೋ ಹಿಡ್ದೆ ಕಳಿಸಿ, ಅದೇ ನಿಮ್ಮ ಆಫರಿಂಗ್. ಯೂಟ್ಯೂಬ್ ಬರ್ತಾ ಇಲ್ವಾ? ಬರ್ತಲ್ಲ ಯೂಟ್ಯೂಬ್. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಇದ್ದೀರಾ? ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಹತ್ರ ಕೇಳ್ತಾರೆ, ಯಾರು ಫೈನಾನ್ಷಿಯಲ್ ಬ್ರೇಕ್ ಥ್ರೂ ಬರಬೇಕು. ಈಗಾಗಲೇ ನೀವು ಕೊಟ್ಟಿದ್ದೀರಾ ಕೆಲವರು, ಅದು ಬ್ಯಾಂಬು ಮರ ಥರ ಬೇರು ಒಳಗೋಗ್ತಾ ಇದೆ. ಸೈತಾನ ಬಂದು ನಿಮ್ಗೆ ಡಿಸ್ಟರ್ಬ್ ಮಾಡ್ಬೋದು, ಅವನ ಮಾತನ್ನು ಕೇಳಬೇಡ್ರಿ. ಕಮಾನ್, ಇವತ್ತು ರಾತ್ರಿ ಏನಿದೆಯೋ ಇದೇ ಫೈನಲ್ ಆಗಿರ್ಬೋದು, ಅವ್ರ ಹತ್ರ ಇದೇ ಫೈನಲ್ ಆಗಿರ್ಬೋದು. ಆ ವಾಕ್ಯಕ್ಕೆ ವಿಧೇಯರಾದರೆ ಆ ವಾಕ್ಯ ನಿಮ್ಮಲ್ಲಿ ಆತ್ಮವಾಗಿ ನಿಮ್ಮ ಮನೆ, ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ಗೆ ವಾಕ್ಯ ಪ್ರವೇಶ ಆಗ್ತೈತೆ. ಅಲ್ಲಿ ಅದು ಜೀವವಾಗಿ ಕನ್ವರ್ಟ್ ಆಗ್ತೈತೆ, ಜೀವವಾಗಿ ಅದು ಕನ್ವರ್ಟ್ ಆಗ್ತೈತೆ. ದ ಮೈಟಿ ನೇಮ್ ಆಫ್ ಜೀಸಸ್. ಇವತ್ತು ರಾತ್ರಿ ಅವ್ರ ಹತ್ರ ಇರೋದನ್ನ ದೇವರು ಇದು ಕೊಟ್ಟಿದ್ದಾರೆ.
ದ ನೇಮ್ ಆಫ್ ಜೀಸಸ್. ನೀನು ಹೇಳಿದೀಯ ಅವತ್ತು ವಿದ್ವೇಷರಿಗೆ 3 ವರ್ಷ 6 ತಿಂಗಳು ರಿಸೀವ್ ಮಾಡ್ಕೊಳ್ಳಿ. ನೀನು ಹೇಳಿದೀಯಾ ಏನಂತ? 3 ವರ್ಷ 6 ತಿಂಗಳು ಈ ದೇಶಕ್ಕೆ ಮಳೆ ಬರುವ ತನಕ ಸ್ವಾಮಿ ಅವಳಿಗೆ ಹೇಳಿದೆ, ಇವತ್ತು ಈ ಮಕ್ಕಳಿಗೆ ಏನಿದೆಯೋ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ ಸ್ವಾಮಿ. ಈ ವಾಗ್ದಾನ ಇವರಿಗೆ ನೆರವೇರಲಿ. ಎಲ್ಲ ಸ್ತೋತ್ರ ಮಾಡಿದ್ದೇವರಿಗೆ. ಲಿಬ್ರಹ ಶಕ್ರ ಮಹಾಂತರ ದಿಯಾಂಕರಬ ಕುರಲಬ ಲಿಬ್ರಹೋ ಶಿಖರಬ ಸಂತುರಬ ದಿಯಾಂಕರ. ಇವತ್ತು ರಾತ್ರಿ ಆನ್ಲೈನ್ ಇರೋರು ಕೂಡ ವಾಟ್ ಯು ಹ್ಯಾವ್. ಏನಿಲ್ಲ ಪಾಸ್ಟ್ರೆ, ಶರ್ಟ್ ಹಾಕಿದ್ದೀನಿ, ಬಟ್ಟನ್ನೇ ಕಿತ್ತುಬಿಡಿ, ಅದನ್ನೇ ಫೋಟೋ ಹಿಡಿದು ನನಗೆ ಗೂಗಲ್ ಪೇಯಲ್ಲಿ ಆ ಸಿಂಬಲ್ ಹಾಕಿ ಕಳಿಸಿ, ಅದೇ ನಿಮ್ಮ ಆಫರಿಂಗ್. ಓ ಜೀಸಸ್, ಥ್ಯಾಂಕ್ ಯು ಲಾರ್ಡ್. ರೈಟ್ ನೌ ರಿಸೀವ್ ಯುವರ್ ವರ್ಡ್ಸ್. ತಂದೆಯ ದೇವರೇ, ನಿನ್ನ ವಾಕ್ಯವು ಆತ್ಮವಾಗಿಯೂ ಜೀವವಾಗಿ ಈಗ ಇದೆ ಸ್ವಾಮಿ. ಆ ವಿಧವೆ ಸ್ತ್ರೀಗೆ ನೀನು ಒಂದು ಬ್ಲೆಸ್ಸಿಂಗ್ ಅನ್ನು ಸಿದ್ಧ ಮಾಡಿ ಇಟ್ಟಿದ್ದಲ್ಲ, ಅದನ್ನೇ ನಾನು ಇವ್ರ ಮೇಲೆ ಮಾತಾಡ್ತೇನೆ. ಇವರಿಗಾಗಿ ನೀನು ಏನು ಸಿದ್ಧ ಮಾಡಿದ್ದೀಯ ರಿಸೀವ್ ಮಾಡ್ಕೊಳ್ಳಿ. ಇವತ್ತು ರಾತ್ರಿ ಲೈವ್ ಅಲ್ಲಿ ಇರೋರು ಗೂಗಲ್ ಪೇ ನಂಬರ್ ಹಾಕಿ, ಸ್ಟಿಕ್ಕರ್ ಬರಲಿ ಅದರಲ್ಲಿ. ಏನು ಇಲ್ಲ ಅಂತ ಮಾತ್ರ ಹೇಳ್ಬೇಡ್ರಿ. ವಾಟ್ ಯು ಹ್ಯಾವ್, ಕಮ್ ಆನ್. ಚಿಕ್ಕ ಚಿನ್ನದ ವಾಲೆ ಇದೆಯಾ, ಅದೇ ನಿಮ್ಮ ಡಿಪಾಸಿಟ್. ಈಗ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ನಾನು ಇದನ್ನು ಮಾಡಿದ್ದೇನೆ. ಇದು ನನಗಾಗಿ ನಾನು ಕೇಳ್ತಾ ಇಲ್ಲ. ಇಲೇನ ಅವತ್ತು ಎಷ್ಟು ಸೀರಿಯಸ್ ಆಗಿ ಕೇಳಿರ್ಬೋದು. ಎಲಿಯಾ, ವಾಟ್ ಯು ಹ್ಯಾವ್, ಕಮ್ ಆನ್. ನಿಮ್ಮ ನೀವೇ ಮೋಸ ಮಾಡ್ಕೊಂಬೇಡ್ರಿ. ನಿಮ್ಮ ನೀವು ಮೋಸ ಮಾಡ್ಕೊಂಬೇಡ್ರಿ. ಇವತ್ತು ರಾತ್ರಿ ವಾಗ್ದಾನ ದೇವರು ಮಾತಾಡ್ತಾ ಇದ್ದಾರೆ. ಏನ್ ಮಾತಾಡ್ತಾ ಇದ್ದಾರೆ ನೋಡಿ. ನಿಮಗೆ ವಾಗ್ದಾನ, ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ಇದು ನಿಮಗಾಗಿ ಈ ರಾತ್ರಿ ಏನ್ ದೇವರ ರಾಜ್ಯಕ್ಕಾಗಿ ನೀವು ಕೊಟ್ಟು ನಿಮ್ಮ ಹತ್ರ ಇರೋದನ್ನ ಕೊಟ್ಟು ನಾನು ಬ್ಲೆಸ್ ಆಗ್ಲೇಬೇಕಂತ ತೀರ್ಮಾನ ಮಾಡಿದಿರೋ ಅವರಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ನೀವು ಅನೇಕ ಜನಾಂಗಗಳಿಗೆ ಸಾಲ ಕೊಡುವಿರೆ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ. ಅನೇಕ ಜನಾಂಗಗಳ ಮೇಲೆ ದೊರೆತನ ಮಾಡುವಿರೆ ಹೊರತು ಅವರು ನಿಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ. ಈ ವಾಕ್ಯ ಆತ್ಮವಾಗಿ ನಿಮ್ಮಲ್ಲಿ ಪ್ರವೇಶಿಸಬೇಕಾದರೆ ದೇವರ ಮಾತನ್ನ ಕೇಳ್ರಿ. ಇದೇ ನನ್ನ ಲೈಫು ದೇವರೇ, ಇದೇ ನನ್ನ ಹತ್ರ ಇರೋ ದೇವ್ರೆ. ಲೈವಲ್ಲಿ ಮೊಬೈಲ್ ನಂಬರ್ ಬರ್ತಾ ಇದೆ, ಅದರಲ್ಲಿ ವಾಟ್ಸಪ್ ಇದೆ. ನನ್ನ ಹತ್ರ ಏನಿಲ್ಲ ಪಾಸ್ಟ್ರೆ, ನನಗೆ ಇದೇ ಇರೋದು. ಏನಿದೆಯೋ ಅದನ್ನು ಫೋಟೋ ಹಿಡಿದು ವಾಟ್ಸಪ್ಪಲ್ಲಿ ಕಳಿಸಿ, ನಾನು ಅದನ್ನು ಬ್ಲೆಸ್ ಮಾಡ್ತೀನಿ ಇವತ್ತು ರಾತ್ರಿ. ನಮ್ಮ ಹತ್ರ ಏನಿಲ್ಲ ಅಂತ ಯಾರು ಹೇಳಂಗೇ ಇಲ್ಲ. ಏನೋ ಒಂದು ಇದೆ ನಿಮ್ಮ ಹತ್ರ, ಬಂದ ಮೇಲೆ ಕೊಡ್ತೀನಿ ಅನ್ನೋದು ಕಳ್ಳಾಟ. ಇರೋದನ್ನು ಕೊಟ್ಟು ರಿಸೀವ್ ಮಾಡ್ಕೊಳ್ರಿ ನಿಮ್ಮ ಬ್ಲೆಸ್ಸಿಂಗ್ ಇವತ್ತು ರಾತ್ರಿ. ವಾಕ್ಯ ಆತ್ಮವಾಗಿಯೂ ಜೀವವಾಗಿದೆ. ಆ ವಾಕ್ಯವನ್ನು ನೀವು ರಿಸೀವ್ ಮಾಡ್ಕೊಳ್ರಿ, ಅದು ನಿಮ್ಮ ಲೈಫಲ್ಲಿ ಜೀವವಾಗಿ ಮಾರ್ಪಡ್ತಿದೆ. ಎಲ್ಲ ದೇವನ ಸ್ತೋತ್ರ ಮಾಡ್ರಿ. ಹೇಳ್ರಿ ನಮ್ಮ ದೇವರು ವಾಗ್ದಾನ ಮಾಡಿದಂತೆ ನನ್ನನ್ನು ಅಭಿವೃದ್ಧಿಪಡಿಸುವನು. ಎಲ್ಲಿ ಹೇಳ್ರಿ, ನನ್ನ ದೇವರು
ಹೇಳಿದಂತೆ ನನ್ನನ್ನು ಅಭಿವೃದ್ಧಿಪಡಿಸುವನು. ಹೇಳಿ, ನನ್ನನ್ನು ಅಭಿವೃದ್ಧಿಪಡಿಸುವನು. ಆರಿಕೆ ಮಾಡಿ, ನನ್ನನ್ನು ಅಭಿವೃದ್ಧಿಪಡಿಸುವನು, ನನ್ನನ್ನು ಅಭಿವೃದ್ಧಿಪಡಿಸುವನು. ನಾನು ಅನೇಕ ಜನಗಳಿಗೆ ಸಾಲ ಕೊಡ್ತೇನೆ, ಸಾಲ ತಗೊಳ್ಳಲ್ಲ. ಹೇಳ್ರಿ, ನಾನು ಅನೇಕ ಜನಗಳಿಗೆ ಸಾಲ ಕೊಡ್ತೇನೆ, ಸಾಲ ತಗೊಳ್ಳಲ್ಲ. ಹೇಳ್ರಿ, ನಾನು ಅನೇಕ ಜನಾಂಗಗಳಿಗೆ, ಅನೇಕ ಕುಲದವರಿಗೆ, ಅನೇಕ ದೇಶದವರಿಗೆ, ಅನೇಕ ಪಟ್ಟಣದವರಿಗೆ, ಅನೇಕ ಊರುಗಳವರಿಗೆ ಸಾಲ ಕೊಡ್ತೇನೆ, ಸಾಲ ತಗೊಳ್ಳೋದಿಲ್ಲ. ಜೋರಾಗಿ ಹೇಳ್ರಿ. ನಾವು ಜನಾಂಗಗಳ ಮೇಲೆ ದೊರೆತನ ಮಾಡುತ್ತೇವೆ, ಅವರು ನಮ್ಮ ಮೇಲೆ ದೊರೆತನ ಮಾಡೋದಿಲ್ಲ. ಎಲ್ಲ ಚೆನ್ನಾಗಿ ಹೇಳ್ರಿ. ನಾವು ಅವರ ಮೇಲೆ ದೊರೆತನ ಮಾಡ್ತೇವೆ, ಅವರು ನಮ್ಮ ಮೇಲೆ ದೊರೆತನ ಮಾಡೋದಿಲ್ಲ. ಎಲ್ಲ ಎಷ್ಟು ನೀವು ವಾಗ್ದಾನ ನಂಬ್ತೀರ? ಹೇಳ್ರಿ. ನಾವು ಅನ್ಯ ಜನಗಳ ಮೇಲೆ ದೊರೆತನ ಮಾಡ್ತೇವೆ, ಅವರು ನಮ್ಮ ಮೇಲೆ ದೊರೆತನ ಮಾಡೋದಿಲ್ಲ. ಅರಿಕೆ ಮಾಡಿ, ಅದೇ ಮಾಡ್ತಾರೆ. ನಾವು ಅನೇಕ ಜನಾಂಗಗಳ ಮೇಲೆ ದೊರೆತನ ಮಾಡ್ತೇವೆ, ಅವರು ನಮ್ಮ ಮೇಲೆ ದೊರೆತನ ಮಾಡೋದಿಲ್ಲ. ಇನ್ನೊಂದ್ಸಲಿ ದೊರೆತನ ಮಾಡುವುದಿಲ್ಲ. ಇನ್ನೊಂದ್ಸಲಿ ಹೇಳಿ. ಆಮೆನ್. ಈ ವಾಗ್ದಾನ ನೆರವೇರ್ತಿದ? ಹಲ್ಲೆಲೂಯಾ. ಖಂಡಿತ ನೆರವೇರ್ತಿದೆ. ಏಕೆಂದ್ರೆ ದೇವರ ವಾಕ್ಯವನ್ನು ನಾವು ಸ್ವೀಕರಿಸುವಾಗ ಅದು ಆತ್ಮ ಸ್ಪಿರಿಟ್ ಆಗಿ ನಮ್ಮೊಳಗೆ ಬರ್ತೈತೆ, ನಮ್ಮೊಳಗೆ ಕೆಲಸ ಶುರು ಮಾಡ್ತೈತೆ, ಜೀವವಾಗ್ತೈತೆ. ಅವತ್ತು ಏಲೇನನ್ನ ವಾಕ್ಯ ಕೊಟ್ಟು ದೇವರು ಕಳಿಸಿದ್ರು, ಆ ವಾಕ್ಯವನ್ನು ಅವಳು ಸ್ವೀಕರಿಸಿ ಆ ವಾಕ್ಯ ಏನು ಹೇಳ್ತದೆ ಅದ್ರ ಪ್ರಕಾರ ಅವಳು ಮಾಡಿದ್ಲು. ಇರುವ ರೊಟ್ಟಿಯನ್ನೇ ಆ ಪ್ರವಾದಿಗೆ ಕೊಟ್ಟಳು. ಆ ಮಾತು ಅವಳ ಲೈಫಲ್ಲಿ ನೆರವೇರಿತು. ಆಮೇಲೆ ಇವತ್ತು ರಾತ್ರಿ ಕೂಡ ನಿಮ್ಮ ಲೈಫಲ್ಲಿ ದೇವರು ನೆರವೇರಿಸ. ಬಿದ್ರು ಉಣಲ್ಪಟ್ಟಿದೆ, ಬೇರು ಹೋಗ್ತಾ ಇದೆ. ನೀವು ಎಷ್ಟು ಕಣ್ಣೀರು ಹಾಕಿದ್ರು, ಏನೇ ಮಾಡ್ರಿ, ಸಂತೋಷವಾಗಿರಿ. ಈಗ ಬಿ ಹ್ಯಾಪಿ. ಆಮೇಲೆ ಇವತ್ತು ರಾತ್ರಿ ನಿಮ್ಮ ಲೈಫಲ್ಲಿ ದೇವರು ಕ್ರಿಯೆ ಮಾಡ್ತಾ ಇದ್ದಾರೆ. ನಾನು ತಮಾಷೆಗೆ ಹೇಳ್ತಾ ಇಲ್ಲ, ಐ ಆಮ್ ನಾಟ್ ಜೋಕಿಂಗ್. ಗೊತ್ತು ನಿಮ್ಮೆಲ್ಲ ಪ್ರಾಬ್ಲಮ್ ಗೊತ್ತು, ಯಾಕೆ ನಾನು ಅಲ್ಲಿಂದನೇ ಬಂದಿರೋದೆ. ಅದೇ ಪರಿಸ್ಥಿತಿಯಿಂದ ನಾನು ಬಂದಿರೋದು. ಅದೇ ಪರಿಸ್ಥಿತಿಯಿಂದ ಬಂದು ನಾನು ಅದನ್ನು ಮಾಡಿ ನಾನು ನಿಮಗೆ ಅದನ್ನು ಹೇಳ್ಕೊಡ್ತಾ ಇದ್ದೇನೆ. ನಾನು ನಿಮಗೇನು ಸಹಾಯ ಮಾಡಿ ಕಳಿಸ್ಬಿಡ್ಬೋದು. ಯಾರು ಕಷ್ಟ ಇರೋರಿಗೆ ಒಂದು 5,000 10,000 ಕೊಟ್ಬಿಟ್ಟು ಅದೇ ಪ್ರಾಕ್ಟೀಸ್ ಆಗ್ತಿದೆ. ಇವಾಗ ಅವಳು ಸ್ವಲ್ಪ ರೇಷನ್ ತಂದು ಕೊಟ್ಟು ಹೋಗ್ಬೋದಾಗಿದೆ. ಎಲಿಯ ಪ್ರವಾದಿ ಮಾಡಿದ್ನ ಹಂಗೆ. ರೇಷನ್ ಅವಳೇ ಉತ್ಪತ್ತಿ ಮಾಡಬೇಕು, ರೇಷನ್ ಅವಳೇ ಕೊಡಬೇಕು. ಅದೇ ಗಾಸ್ಪಲ್. ಕೆಲವು ಹೇಳ್ತಾರೆ ಬಡವರು ಕೊಡಬಾರ್ದಪ್ಪ ಅಷ್ಟೇ, ಅದು ಗಾಸ್ಪಲ್ ಅಲ್ಲ. ಆ ಬಡವನನ್ನು ಉತ್ಪತ್ತಿ ಮಾಡತನ ಮಾಡೋದೇ ಗಾಸ್ಪಲ್. ನಾನು ಹೇಳ್ತೀನಿ, ಇವತ್ತು ರಾತ್ರಿ ಏನು ಈ ಒಳ್ಳೆಯ ನೆಲದಲ್ಲಿ ಬಿತ್ತಿದ್ದೀರೋ ಅದಕ್ಕೆ ಫಲ ಸಿದ್ಧ ಆಗ್ತಾ ಇದೆ. ಎಲ್ಲ ಹೇಳಿ, ಸಿದ್ಧ ಆಗ್ತಾ ಇದೆ. ಅದನ್ನು ಪಡ್ಕೊಂತೇವೆ, ಅನುಭವಿಸ್ತೇವೆ. ಕೆಲವು ವರ್ಷಗಳು ನಾನು ಇದನ್ನು ಮಾಡಿದ್ದೀನಿ. ಕೆಲವು ವರ್ಷಗಳು ಎಷ್ಟೋ ಸೀಕ್ರೆಟ್ ಆಗಿ ಮಾಡಿದ್ದೀನಿ. ಅದು ದೇವರು ಹೇಳಿದ್ರು 21 days ಫಾಸ್ಟಿಂಗ್ 21 days ಪ್ರೇಯರಿಂದ ಅದನ್ನು ಸ್ಟಾರ್ಟ್ ಮಾಡಿದ್ವಿ ಓಪನ್ ಆಗಿ. 40 days ಓಪನ್ ಮಾಡಿದೆ. ಕೆಲವರೆಲ್ಲ ಏನಂದ್ರೆ ಗೊತ್ತಾ, ನನಗೆ ಏನಕ್ಕೆ ಅಷ್ಟೊಂದು ದುಡ್ಡು ಅವ್ರಿಗೆಲ್ಲ ಕೊಡಬೇಕು? ಒಂದು ಪಾಸ್ಟ್ ಹೇಳ್ತಾ ಇದ್ದಂತೆ, ಅಲ್ಲಿ ನನಗೆ ಕೊಡಬಾರ್ದಾಗಿದೆ 5 ಲಕ್ಷ. ಎಷ್ಟು ಕಷ್ಟ ಆಯ್ತು ನನಗೆ. ಯಾರೋ ಬಂದು ಹೇಳಿದ್ರು ನನಗೆ, ನಮ್ಗೆ ಗೊತ್ತಿರೋರು, ನನಗೆ ಕೊಡಬಾರ್ದಾಗಿತ್ತಾ? ಇನ್ನು ಕೊಡೋಕೆ ಯಾವ ದೊಣ್ಣೆ ನಾಯಕಪ್ಪ ನೀನು? ದೇವರು ನನಗೆ ಯಾರು ಕೊಡಂತ ಅವರಿಗೆ ಕೊಡೋದು. ಸಿಕ್ಕಿದ ಕಡೆ ಎಲ್ಲ, ಸಿಕ್ಕಿದ ನೆಲದೆಲ್ಲ ಬೀಜ ಹಾಕಿದ್ರೆ ಏನು ಬರಲ್ಲ,
ನಾನೇನು ಅಲ್ಲಿ ಬೀಜ ಹಾಕಿದರೆ ನೆಕ್ಸ್ಟ್ ವೀಕ್ 7 ಲಕ್ಷ ನಂಗೆ ಬರ್ತಾ ಇದ್ದಿಲ್ಲ, ಬರ್ತಾ ಇತ್ತಾ? ಅದನ್ನು ಕೊಟ್ಬಿಟ್ಟೆ, ಇನ್ನೂ ಕೊಟ್ಟಿದೆ, ಇನ್ನೂ ಕೊಡ್ತಾನೆ ಇದ್ದೀನಿ, ಬರೋದನ್ನೆಲ್ಲ ಕೊಡ್ತಾನೆ ಇದ್ದೀನಿ. ಬರೋ ತಿಂಗಳು ಇನ್ನು 2 ಲಕ್ಷ ಕೊಡ್ಬೇಕಂತ ತೀರ್ಮಾನ ಮಾಡಿ ಅದಕ್ಕೆ ಸಿದ್ಧ ಮಾಡ್ಬೇಕು. ಇವಾಗ ದೊಡ್ಡದಾಗಿ ಹೇಳಿ ಬಂದ್ಬಿಟ್ಟಿದ್ದೀನಿ, ಇವಾಗ ಅಲ್ಲಿ ಕಮಿಟ್ಮೆಂಟ್ ಮಾಡಿಬಿಟ್ಟಿದ್ದೀನಿ. ದೇವ್ರು ಹೇಳಿದಾನೆ, ನನಗೆ ಚರ್ಚ್ ಇಲ್ಲ, ಸ್ವಂತ ಚರ್ಚು, ನಾವೇ ಹಂಗೆ ಹಿಂಗೆ ಲೀಸಲ್ಲಿ ಇದ್ದೀವಿ. ದೇವ್ರು ಹೇಳ್ತಾರೆ, ಫಸ್ಟು ಅದನ್ನು ಕಟ್ಟು. ವಿದ್ವೇಷರು ಹೇಳ್ತಾರೆ, ಫಸ್ಟ್ ಅವ್ರ ಹೊಟ್ಟೆ ತುಂಬಿಸು, ಏನೇನು ಹೊಟ್ಟೆ ತುಂಬಿಸು, ಆಮೇಲೆ ನೀನು ಹೊಟ್ಟೆ 3 ವರ್ಷ 6 ತಿಂಗಳು ಕೊರತನೇ ನಂಗೆ ದೇವ್ರು ತುಂಬಿಸ್ತಾರೆ. ಇದು ಫೈನಾನ್ಷಿಯಲ್ ಬ್ಲೆಸ್ಸಿಂಗ್. ಇವಾಗ ನಾನು ಹೇಳಿದ ಏನಾದ್ರು ತಪ್ಪಿದ್ರೆ ನನ್ನ ಹತ್ರ ಬಂದು ಪ್ರಶ್ನೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ತಪ್ಪಿಲ್ಲ ಪಾಸ್ಟರ್ ಅಂದರೆ ಸಂತೋಷವಾಗಿ ಇವತ್ತು ಮನೆಗೆ ಹೋಗಿ ಕಾಣಿಕೆ ಕೊಡೋಕ್ಕಾದರೆ ಕೊಡ್ಬೋದು. ಈಗಾಗಲೇ ಕೆಲವರು ಇರೋದನ್ನ ಕೊಟ್ಟಿದ್ದೀರಾ, ಇರೋದನ್ನ ಖಾಲಿ ಮಾಡಿಸ್ಬಿಟ್ಟು ನಿಮ್ಮನ್ನು ಕಳಿಸೋದು. ಯಾಕಂದರೆ ನೀವು ನಿಮ್ಮ ಬ್ಯಾಂಕ್ಗಳು ತುಂಬಬೇಕಾಗಿದೆ ನಿಮ್ಮ ಜೀಸಸ್. ಆಮೇಲೆ ಹಲ್ಲೆಲೂಯ. ನಾನು ಹೋಗುವಾಗ ಒಂದು ಅಮೌಂಟ್ ಎತ್ಕೊಂಡು ಹೋಗಿದ್ದೆ, ಹೋಗುವಾಗ ಬರುವಾಗ ಅದೆಲ್ಲ ಖಾಲಿ ಮಾಡೇ ಬಂದೆ. ಇನ್ನೂ ಎಕ್ಸ್ಟ್ರಾ ಬಂತು ನನಗೆ, ಸುಮಾರು ಸ್ಪೆಷಲ್ ಆಫರಿಂಗ್ಸಲ್ಲಿ ಅಲ್ಲೇ ಬಂತು, ಹಂಗಂಗೆ ಕೊಟ್ಬಿಟ್ಟೆ. ಹಲ್ಲೆಲೂಯ. ಯಾಕಂದರೆ ನಂಗೆ ನಂಬಿಕೆ ಇದೆ, ಬೀಜ ಬಿತ್ತಿದ್ದೇನೆ, ಅದಕ್ಕೆ ದೇವರು ಪ್ರತಿಫಲ ಕೊಡ್ತಾನೆ. ಆಮೇಲೆ ಪಕ್ಕದ ನೋಡಿ ಕೈ ಇಟ್ಕೊಂಡು ಹೇಳ್ರಿ, ಬೀಜ ಬಿತ್ತಿದ್ದೀರಾ, ನಂಬಿಕೆ ಆಗಿ ಹೋಗ್ರಿ. ಸ್ಟಾರ್ಟ್ ಆಗ್ಬಿಟ್ಟಿದೆ, ಬೇರೆ ಸ್ಟ್ರಾಂಗ್ ಆಗ್ತಾ ಇದೆ. ಒಂದಿನ ಬುಸ್ ಅಂತ ಮೇಲೆ ಬರ್ತಿದ್ದ ಎಲ್ಲ ಹಿಂಗೆ ನೋಡ್ತಾರೆ. ಹಲ್ಲೆಲೂಯ. ನನ್ನ ಹೆಂಗೆ ನೋಡ್ತಾರೆ, ಏನಾದರೂ 3,000 ಸ್ಕ್ವೇರ್ ಫೀಟ್ ಈ ಯಾವ ಥರ ಆಡ್ತಾನೆ ಇವನು ಅಂತ. ಎಲ್ಲ ಕಡೆ ನಮ್ಮ ನ್ಯೂಸೇ ಹೋಗ್ತಾ ಇದೆ. ಫಾಸ್ಟ್ ಅನಿಲ್ ಕೂಡ ಅಷ್ಟು ಕೊಟ್ಟನಂತೆ, ಇಷ್ಟು ಕೊಟ್ಟನಂತೆ. ನಾವು ನೋಡಿದೆ 15,000 ಮೇಲೆ ಕೊಡಲ್ಲ, 20,000 ಮೇಲೆ ಕೊಡಲ್ಲ ಅಂತ ಅವ್ರು ಕೂತಿದ್ದಾರೆ. ನಮ್ಮ ಚರ್ಚಲ್ಲಿ 10,000 ಜನ ಇದ್ರು, ಮೊಂಡ್ರು. ನಾಚಿಕೆ ಆಗಬೇಕಲ್ಲ ಇವರಿಗೆಲ್ಲ. ಎಲ್ಲಿಂದ ಪಾಪ ಸೇವಕನ ಕರೆಸ್ಬಿಡೋದು, ಅವ್ರಿಗೆ ಚಿಲ್ಲರೆ ಪಲ್ರೆ ಕೊಟ್ಟು ಕಳಿಸೋದು. ನಮ್ದೆಲ್ಲ ಬಂದ್ಬಿಟ್ಟು ಹೈ ಲೆವೆಲ್ ಅಂತ ಹೇಳೋದು. ಏನಾಯ ಹೈ ಲೆವೆಲ್ಲು? ದೇವ ಸೇವಕನಿಗೆ ಕೊಡೋದೇ ಹೈ ಲೆವೆಲ್ಲು, ಲಕ್ಷಗಳನ್ನು ಕೊಡೋದೇ ಹೈ ಲೆವೆಲ್. ವಾಕ್ಯ ಮಾತ್ರ ಈಸ್ಕೊಂಬಿಟ್ಟು ಎಲಿಯ ಪ್ರವಾದಿಗೆ ಹೊಟ್ಟೆ ಖಾಲಿ ಕಳಿಸಿದ್ರೆ ಆಗ್ತಾಯ್ತಾ? ಆ ಅಪ್ಪನ ಹೊಟ್ಟೆ ತುಂಬಿಸಿದ್ದಕ್ಕೆ ಆ ವಾಗ್ದಾನ ನೆರವೇರಿದೆ. ಅದಕ್ಕೆ ಪಾಸ್ಟ್ರು ಕೆಲವು ಹೇಳ್ತಾರೆ, ಪಿಕ್ಚರಲ್ಲಿ ಹಾಕ್ತಾರೆ, ಪಾಸ್ಟ್ರು ಹೊಟ್ಟೆ ತುಂಬಿಕೊಂಡಂಗೆ ಕೊಟ್ಟವರೆಲ್ಲ ಬಿಕಾರಿಗಳಾದಂಗೆ. ಪಿಕ್ಚರ್ ನೋಡಿದಿರ ಅದನ್ನು? ಕೆಲವು ಮೂರ್ಖರೆಲ್ಲ ಸ್ಟೇಟಸ್ ಎಲ್ಲ ಹಾಕ್ತಾರೆ ಫೇಸ್ಬುಕ್ಕಲ್ಲೆಲ್ಲ, ಪಾಸ್ಟ್ರುಗಳೆಲ್ಲ ಕಾಣಿಕೆ ಈಸ್ಕೊಳಕ್ಕೆ ಅಂತ. ನಾನು ಹೇಳಿಲ್ಲ, ಒಂದು ಹೆಂಗಸು ಒಂದ್ಸಲಿ ನಾನು ಕಾಣಿಕೆ ಕೊಟ್ಟು ವಾಪಸ್ ಕೇಳಿದ ಅಂತ. ಇಂಥವರೆಲ್ಲ ಪ್ರಪಂಚದಲ್ಲಿ ಓಡಾಡ್ತಾರೆ, ಹುಷಾರಾಗಿರಿ. ಅಂತ ಫ್ರೆಂಡ್ಶಿಪ್ ಇದ್ರೆ ಇಮಿಡಿಯೇಟ್ ಆಗಿ ಅಂತ ಪೋಸ್ಟ್ ನೋಡಿದ್ರೆ ಅಂಥವ್ನು ಅನ್ಫ್ರೆಂಡ್ ಮಾಡಿಬಿಡಿ. ಇದ್ದೀರಾ? ಸೇವಕರ ಮೇಲೆ ಯಾರಾದ್ರು ಎಗನೆಸ್ಟಾಗಿ ಪೋಸ್ಟ್ ಹಾಕಿದ್ರೆ ಇಮಿಡಿಯೇಟ್ ಆಗಿ ಅವ್ರ ಫ್ರೆಂಡ್ ಇದ್ರೆ ಇಮಿಡಿಯೇಟ್ ಆಗಿ ಬ್ಲಾಕ್ ಮಾಡಿ ಅವನ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಳ್ಳಿ. ಆಮೇಲೆ ಎಷ್ಟು ಜನ ಸಂತೋಷವಾಗಿದ್ದೀರಾ? ಪಕ್ಕದಲ್ಲಿ ಸಂತೋಷವಾಗಿದ್ದೀರಾ ಅಂತ ಹೇಳ್ರಿ. ನಿಮ್ಮ ಆಲ್ರೆಡಿ ನಿಮ್ಮ ಒಂದು ಇದು ಸ್ಟಾರ್ಟ್ ಆಗಿ ಮರ ಓಣಲ್ಪಟ್ಟಿದೆ, ಅದು ಬೇರೆ ರೆಡಿ ಆಗಿದೆ. ನಾನು ಕಣ್ಣಾರೆ ನೋಡ್ತೀನಿ ನೀವೆಲ್ಲ ಚೆನ್ನಾಗಿರೋದು. ಈ ಕಣ್ಣು ನೋಡಿದ್ರೆ ಹೋಗೋದಿಲ್ಲ, ಈ ಕಣ್ಣು ನೋಡ್ತಿದ್ದೆ. ಇವನಿಗೆ ಮೋಶೆಗೆ ದೇವರು ಆಲೋಚನೆ ದೇಶಕ್ಕೆ ಹೋಗೋಕ್ಕೆ ಆಗಲಿಲ್ಲ, ಆದರೆ ಬೆಟ್ಟದ ಮೇಲೆ ತೋರಿಸ್ತಾರೆ, ಇದೇ ನೋಡಪ್ಪ ಅವ್ರು ಹೋಗೋ ದೇಶ ಅಂತ. ಆಮೇಲೆ ಆದರೆ ನಾನು ನಿಮ್ಮ ಜೊತೆಲಿ ಇರ್ತೀನಿ, ನಿಮ್ಮ ಮನೆ ಓಪನಲ್ಲಿ ನಾನು ಬರ್ತೀನಿ, ನೀವು ಕಾರ್ ತಗೊಳ್ಳೋಕೆ ನಾನು ಬರ್ತೀನಿ. ನೋಡಿ ಪಾಸ್ಟ್ ರಾಂಬಾಬು ಇದ್ದಾರೆ, ಅವ್ರು ಚರ್ಚವ್ರು ಏನು ಮಾಡ್ತಾರೆ ಅಂದರೆ, ಮನೆ ತಗೊಂಡ್ಲಿ ಕಾರ್ ತಗೊಂಡ್ಲಿ ಶೋರೂಮಲ್ಲಿ ಮೊದಲೇ ಪಾಸ್ಟದ ಅಪಾಯಿಂಟ್ಮೆಂಟ್ ತಗೊಂಡೋಗಿ ಅವ್ರನ್ನ ಕರ್ಕೊಂಡು ಹೋಗಿನೇ ಅವ್ರ ಕೈಲಿ ಬೀಗ ಇಸ್ಕೊಂಡೆ ಕಾರ್ ತರದೆ ಹೊರಗಡೆ. ಯಾಕಂದರೆ ಸೇವಕನ ಘನಪಡಿಸ್ಬೇಕಂತ ಆ ಸಭೆಯವ್ರಿಗೆ ಗೊತ್ತು. ಕೆಲವೊಬ್ಬನ ಬಚ್ಚಿಕೊಂಡು ಸೈಟ್ ತೊಗೊಂಡ್ಬಿಡ್ತೀವಿ, ಬಚ್ಚಿಕೊಂಡು ಮನೆ ತಗೊಂಡಿದೆ, ಅದೇ ಕೊಟ್ಟಿದ್ದು ತನಗೆ ಬಚ್ಚಿಡಿದ ಊರ ಮನೆಗೆ ಅಂತ ಹೊರಟೋಗ್ತೀವಿ. ಯಾವಾಗ ಸೇವಕರ ನಿಮ್ಮದೇ ದುಡ್ಡು ಸೇವಕರ ಮುಖಾಂತರ ಅದನ್ನು ಪಡ್ಕೊಳ್ಳುವಾಗ ನೀವು ಅದು ಬ್ಲೆಸ್ ಆಗಿ ನಿಮ್ಮ ಲೈಫಲ್ಲಿ ಇರ್ತದೆ. ಅದನ್ನು ಸ್ಟಾರ್ಟ್ ಮಾಡಿ ನಿಮ್ಮ ಲೈಫಲ್ಲಿ. ಆಮೇನ್. ಇಲ್ಲೇ ಹೇಳ್ರಿ, ಇವತ್ತು ರಾತ್ರಿ ನಾನು ಬ್ಲೆಸ್ ಆಗಿದ್ದೇನೆ, ಜೋರಾಗಿ ಆಮೇನ್. ಆಫರಿಂಗ್ ಬಾಕ್ಸ್ ಇಲ್ಲಿ ಇಟ್ಬಿಡ್ರಿ, ಆ ಬಾಕ್ಸು ಯಾರನ್ನು ಆಫರಿಂಗ್ ಆಗ್ಬೇಕಂದ್ರೆ ಅದರಲ್ಲಿ ಹಾಕಿ ಎಲ್ಲ ಹೇಳ್ರಿ, ದೇವ್ರು ಒಳ್ಳೆಯವನಾಗಿದ್ದಾನೆ.
ಕೈ ಎಲ್ಲ ಎರಡು ಕೈ ಮೇಲೆ ಹೇಳ್ತೀನಿ, ದೇವರು ಒಳ್ಳೆಯವನಾಗಿದೆ. ದೇವರೊಳ್ಳೆ ದೇವರು ನಮಗೆ ಒಳ್ಳೆಯದನ್ನೇ ಮಾಡೋ ದೇವನಾಗಿದೆ. ಆಮೇನ್. ಎಲ್ಲ ಹೇಳಿ, ನನ್ನ ಮನವೇ ಕರ್ತನ ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಲಿ. ಕರ್ತ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಆಮೇನ್, ಆಮೇನ್. ಎಲ್ಲ ಹೇಳ್ರಿ, ನಮ್ಮ ಜೀವಿತದಲ್ಲಿ ಯಾವುದು ಮಿಸ್ ಆಗೋದಿಲ್ಲ, ಯಾವುದು ಲಾಸ್ ಆಗೋದಿಲ್ಲ. ಗಾಡ್ ಬ್ಲೆಸ್ ಯು. ಗುಡ್ ನೈಟ್, ಶುಭರಾತ್ರಿ. ಶನಿವಾರ ಬೆಳಿಗ್ಗೆ ಫಾಸ್ಟಿಂಗ್ ಬರೆಯಲಿದೆ. ದಯವಿಟ್ಟು ಸಾಧ್ಯವಾದಷ್ಟಕ್ಕೆ ಬನ್ನಿ, ನಾವು ಪ್ರಾರ್ಥನೆ ಮಾಡೋಣ, ದೇವನ ಘನಪಡಿಸೋಣ. ಆಮೇನ್. ಓಕೆ, ಗಾಡ್ ಬ್ಲೆಸ್ ಯು. If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com, and also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.